ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರ್ಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदार्कृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि मेने स्मद्गुरोर्भगवतोऽस्तिरेकसिन्धो रामानुजस्य चरणौ चरणं प्रपद्ये। इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरुकुलाधिपं येनोपनिषदां भाष्यं रामानुजमतामिहं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी गुच्छसच्छायमञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಕಠೋಪನಿಷತ್ತು ಪೂರ್ಣವಾಗಿ ಮಂತ್ರಗಳ ಅಧ್ಯಯನವನ್ನು ಮಾಡಿ ಆಯಿತು. ಈಗ ಕಡೆಯಲ್ಲಿ ಆ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರಗಳು ಯಾವ ಯಾವ ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ, ಇದು ಪರಿಪೂರ್ಣವಾಗಿ ಪರಮಾತ್ಮ ಪರವಾದದ್ದೇ ಈ ಉಪನಿಷತ್ತು ಅನ್ನೋದನ್ನ ಸ್ಪಷ್ಟವಾಗಿ ಕಡೆಯಲ್ಲಿ ತಿಳಿಸಿದ್ರು ರಂಗರಾಮಾನುಜರು. ಅವರ ಎಲ್ಲ ಉಪನಿಷತ್ತು ವ್ಯಾಖ್ಯಾನಗಳಲ್ಲಿಯೂ ಕೂಡ ಕಡೆಯಲ್ಲಿ ಆ ಉಪನಿಷತ್ತಿನ ಭಾಗಗಳು ಯಾವ ಯಾವ ಬ್ರಹ್ಮಸೂತ್ರದಲ್ಲಿ ವಿಚಾರ ಮಾಡಲ್ಪಟ್ಟು ಬಾದರಾಯಣರು ಅದರ ಅರ್ಥವನ್ನ ಹೇಗೆ ನಿಶ್ಚಯ ಮಾಡಿದ್ದಾರೆ, ಅದಕ್ಕೆ ಅನುಗುಣವಾಗಿ ಭಾಷ್ಯದಲ್ಲಿ ಏನು ಹೇಳಲ್ಪಟ್ಟಿದೆ, ಆ ಭಾಷ್ಯಕ್ಕೂ ಕೂಡ ಅಧಿಕವಾಗಿ ಸುದರ್ಶನ ಸೂರಿಗಳು ಹೇಳಿರುವ ವಿಸ್ತಾರವಾದ ವ್ಯಾಖ್ಯಾನ, ಇದೆಲ್ಲವನ್ನು ಸಂಗ್ರಹವಾಗಿ ನಮಗೆ ತಿಳಿಸ್ತಾರೆ. ಉಪನಿಷತ್ತಿನ ಸಮಗ್ರವಾಗಿ ಅಧ್ಯಯನ ಮಾಡಿದ್ಮೇಲೆ ಈ ಉಪನಿಷತ್ತಿನ ಒಂದು ವಿಷಯಗಳು ಬ್ರಹ್ಮಸೂತ್ರದಲ್ಲಿ ಹೇಗೆ ಸ್ಥಾಪನೆ ಮಾಡಲ್ಪಟ್ಟಿದೆ ವಿಚಾರ ಮಾಡಿ ಅನ್ನೋದನ್ನ ತಿಳಿಸ್ತಾರೆ. ಅದರಲ್ಲಿ ಮೊದಲು ಹೇಳಿದ್ರು ಇದು ಭಗವತ್ ಪರವೇ ಅನ್ನೋದು ಬಾದರಾಯಣರ ಮತ ಅಂತ ಹೇಳೋದು. ಸಮನ್ವಯ ಅಧ್ಯಾಯೇ ತ್ರಿಭಿಹಿ ಅಧಿಕರಣೈಹಿ ನಿರ್ಣೀತಂ, ಇದೆಲ್ಲವೂ ಕೂಡ ಮೊದಲನೇ ಅಧ್ಯಾಯದಲ್ಲೇ ಬರುವಂತಹ ಅಧಿಕರಣಗಳು. ಮೊದಲನೇ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಹೆಸರು, ಎರಡನೇದು ಅವಿರೋಧಾಧ್ಯಾಯ, ಮೂರನೇದು ಸಾಧನಾಧ್ಯಾಯ, ನಾಲ್ಕನೇದು ಫಲಾಧ್ಯಾಯ. 4 ಅಧ್ಯಾಯಗಳು ಬ್ರಹ್ಮಸೂತ್ರದಲ್ಲಿ. ಸಮನ್ವಯಾಧ್ಯಾಯದಲ್ಲಿಯೇ 3 ಅಧಿಕರಣಗಳಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಹೇಳಿ. ಮೊದಲು ಅತ್ರಾಧಿಕರಣ ಅನ್ನೋದೊಂದು, ಪ್ರಮಿತಾಧಿಕರಣ, ಆನುಮಾನಿಕಾಧಿಕರಣ ಅಂತ ಹೇಳಿ. ಇದರಲ್ಲಿ ಸಮಗ್ರವಾಗಿ ಭಾಷ್ಯಕಾರರು ಕಠೋಪನಿಷತ್ತಿನ ಮಂತ್ರಗಳ ವ್ಯಾಖ್ಯಾನವನ್ನು ನೇರವಾಗಿ ಅವರೇ ಮಾಡಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಮೊದಲು ಹೇಳಿದ್ದು ಯಸ್ಯ ಬ್ರಹ್ಮಚಕ್ಷೇತ್ರಂಚ ಉಭಯಭೂತ ಓದನಃ ಮೃತ್ಯು ಯಸ್ಯ ಉಪಸೇಚನಂ ಕೈತ್ಥಾ ವೇದೇತ್ರ ಸಹ ಅನ್ನುವ ಮಂತ್ರ. ಇದು ಹೇಳುವಾಗ ಬ್ರಹ್ಮಸ್ವರೂಪವನ್ನು ಹೇಳುವಾಗ ಅವನಿಗೆ ಎಲ್ಲವೂ ಕೂಡ ಬ್ರಹ್ಮಕ್ಷೇತ್ರಗಳೆಲ್ಲ ಅವನಿಗೆ ಊಟದಂತೆ, ಅವನು ಅದನ್ನ ತಿಂತಾನೆ. ಮೃತ್ಯುವೇ ಉಪಸೇಚನ ಅಂತ ಅವನ ಸ್ವರೂಪವನ್ನು, ಇಂತಹ ಆಶ್ಚರ್ಯಕರವಾದ ಜಗತ್ಕಾರಣನಾದ ಪರಮಾತ್ಮನನ್ನು ಯಾರು ತಿಳಿಯಕ್ಕೆ ಸಾಧ್ಯ? ಇವಾಗ ಚರಾಚರ ಗ್ರಹಣಾತ್ ಅಂತ ಹೇಳಿ ಸೂಕ್ತದಲ್ಲಿ ಅತ್ತಾಚರಾಚರ ಗ್ರಹಣಾತ್ ಅಂತ ಬಾದರಾಯಣರು ನಿಶ್ಚಯ ಮಾಡಿದ್ರು. ಪ್ರಕರಣಾಚ್ಚ ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್ ವಿಶೇಷಣಾಚ್ಚ. ಈ 4 ಸೂತ್ರಗಳಲ್ಲಿ ಅದನ್ನ ನಿಶ್ಚಯ ಮಾಡಿದ್ದಾರೆ. ಈ 4 ಸೂತ್ರಗಳಲ್ಲಿ ಕೂಡ ಸುಮಾರು ಬೇಕಾದಷ್ಟು ಮಂತ್ರಗಳನ್ನ ಅಲ್ಲಿ ವಿಚಾರ ಮಾಡಿ ಸ್ಥಾಪನೆ ಮಾಡಿದ್ದಾರೆ ಭಾಷ್ಯಕಾರರು. ಅತ್ರಾಧಿಕರಣ ಅನ್ನುವ ಅಧಿಕರಣದಲ್ಲಿ ಅದರಲ್ಲಿ ಯಾವ ಯಾವ
ಮಂತ್ರಗಳನ್ನ ಹೇಳ್ತಾರೆ ಇವರು ಅಂತ ಹೇಳಿದ್ರೆ, ಓದನ ಹೇಗೆ ಅರ್ಥವನ್ನು ನಿರ್ಣಯ ಮಾಡ್ತಾರೆ ಅಂತ ಹೇಳಿದಾಗ, ಉಭಯಭೂತ ಓದನಃ ಅನ್ನುವಾಗ ಪ್ರತಿ ಸಂಬಂಧಿತೆಯ ಪ್ರತೀಯಮಾನಃ ಅತ್ತ ಪರಮಾತ್ಮ ಏವ. ಯಾರು ಅದನ್ನೆಲ್ಲ ತಿನ್ನುತ್ತಾನೆ ಅಂತ ಹೇಳಿದಾನೋ ಅವನು ಪರಮಾತ್ಮನೇ. ಬ್ರಹ್ಮ ಕ್ಷತ್ರ ಶಬ್ದಗಳಿಂದ ಚರಾಚರಗಳೆಲ್ಲ ಹೇಳಲ್ಪಟ್ಟಿವೆ. ಬರೀ ಬ್ರಾಹ್ಮಣ ಜಾತಿ ಕ್ಷತ್ರಿಯ ಜಾತಿ ಅಂತ ಅರ್ಥವಲ್ಲ ಇಲ್ಲಿ. ಹಾಗೆ ಇದಕ್ಕೆ ಪೂರ್ಣವಾಗಿ ಚರಾಚರತ್ವ, ನಿಖಿಲ ಚರಾಚರ ಲಕ್ಷಕತ್ವ ಪ್ರಕಾರ ಶ್ರುತಿ ಶಬ್ದಗಳಲ್ಲಿ ಅರ್ಥ ಮಾಡುವಾಗ ಪ್ರಕರಣಕ್ಕೆ ಅನುಗುಣವಾಗಿ ಮಾಡಬೇಕು. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಇಲ್ಲಿ ಬ್ರಹ್ಮನ ಒಂದು ಸ್ವರೂಪವನ್ನ ಉಪದೇಶ ಮಾಡ್ತಿರುವ ಪ್ರಕರಣ. ಆದ್ದರಿಂದ ಓದನ ಅಂತ ಹೇಳಿದ್ರೆ ಅದಕ್ಕೆ ಲಾಕ್ಷಣಿಕವಾದ ಅರ್ಥ ಹೇಳಬೇಕು. ಓದನ ಅಂದ್ರೆ ಅನ್ನ ಅನ್ನೋದು ಮುಖ್ಯ ಅರ್ಥವಿರಬಹುದು, ಆದರೆ ಅದು ತಿನ್ನಲ್ಪಡುತ್ತೆ ಅಂದ್ರೆ ನಾಶವಾಗುವಂತಹದ್ದು, ಖರ್ಚು ಮಾಡಲ್ಪಡುತ್ತೆ. ಅನ್ನವು ತಿನ್ನಲ್ಪಡುತ್ತೆ ಅಂತ ಹೇಳಿದ್ರೆ ವಿನಾಶತ್ವ ಲಕ್ಷಕತ್ವ ಪ್ರಕಾರಶ್ಚ, ಲಾಕ್ಷಣಿಕವಾಗಿ ಅದಕ್ಕೆ ನಾಶ ಉಪಸಂಹಾರ ಅನ್ನುವ ಅರ್ಥವನ್ನ ಹೇಳಿ ಅದಕ್ಕೆ ಹೇಳ್ತಾರೆ ಮಹಾಂತಂ ವಿಭುವಾತ್ಮಾನಂ. ಅಲ್ಲಿಯೇ ಕೂಡ ಮಹಾಂತಂ ವಿಭುವಾತ್ಮಾನಂ ಅಂತ ಹೇಳಿ ಬ್ರಹ್ಮ ಪ್ರಕರಣದ ಮಧ್ಯದಲ್ಲಿ ಬಂದಿರೋದ್ರಿಂದ ಹೀಗೆ ಅರ್ಥ ಮಾಡಿದ್ರು. ಇದು ಬ್ರಹ್ಮನ ವಿಷಯದಲ್ಲಿ ಇದನ್ನ ಹೇಳಬೇಕು. ಬ್ರಹ್ಮನಿಗೆ ಊಟ ಮಾಡ್ತಾನೆ ಅಂತ ಹೇಳಿದ್ರೆ ಪರಮಾತ್ಮನು ಬ್ರಹ್ಮಕ್ಷೇತ್ರಗಳನ್ನೆಲ್ಲ ತಿಂತಾನೆ, ಅವನಿಗೆ ಊಟ ಅದು ಮೃತ್ಯು ಉಪಸೇಚನ ಅಂತ ಹೇಳಿರುವಾಗ ಹೇಗೆ ಅರ್ಥ ಮಾಡ್ಬೇಕು? ಓದನ ಅಂದ್ರೆ ಏನ್ ಅರ್ಥ ಮಾಡ್ಬೇಕು, ಉಪಸೇಚನ ಅಂದ್ರೆ ಏನ್ ಅರ್ಥ ಮಾಡ್ಬೇಕು, ಬ್ರಹ್ಮಕ್ಷೇತ್ರಗಳಿಗೆ ಹೇಗೆ, ಇದಕ್ಕೆ ಚರಾಚರಗಳು ಅಂತ ಅರ್ಥ ಮಾಡ್ಬೇಕು. ಚರಾಚರ ಪದಾರ್ಥಗಳೆಲ್ಲವನ್ನು ಅವನು ಉಪಸಂಹಾರ ಮಾಡ್ಕೊಳ್ತಾನೆ ಅನ್ನೋದು ಅರ್ಥ ಇಲ್ಲಿ. ಅದನ್ನ ಶ್ರುತಿ ತಿಳಿಸುವಾಗ ಅನ್ನದ ರೂಪದಿಂದಲೂ ಅದಕ್ಕೆ ನೆಂಚಿಕೊಳ್ಳುವಂತಹ ಉಪ್ಪಿನಕಾಯಿ ಮೊದಲಾದದ್ದು ಅದರ ರೂಪದಿಂದಲೂ ಮೃತ್ಯುವನ್ನು ಹೇಳಿ, ತಿನ್ನಲ್ಪಡುವ ಪದಾರ್ಥವಲ್ಲ ಓದನ ಅಂತ ಹೇಳಿ ಇದನ್ನೆಲ್ಲ ಉಪಸಂಹಾರ ಮಾಡಿಕೊಳ್ಳುವಂತಹ ವಿಷಯವನ್ನ ಶ್ರುತಿ ರಹಸ್ಯವಾಗಿ ಇಲ್ಲಿ ಉಪದೇಶ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಬ್ರಹ್ಮ ಪ್ರಕರಣವಾದ್ದರಿಂದ ಹಾಗೆಯೇ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಒಂದು ಮಂತ್ರದಲ್ಲಿ ಕರ್ಮಫಲವನ್ನು ಅನುಭವಿಸುವವರಿಬ್ಬರು ಅಂತ ಬರುತ್ತೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂತ ಹೇಳ್ಬಿಟ್ಟು ಕರ್ಮಫಲ ಭೋಗವು ಇಬ್ಬರಿಗೂ ಹೇಳಲ್ಪಟ್ಟಿದೆ. ಪರಮಾತ್ಮನಿಗೆ ಕರ್ಮಫಲ ಭೋಗವಿಲ್ಲವಲ್ಲ, ಜೀವಾತ್ಮನಿಗೆ ಇದೆ ಅಂತ ಹೇಳಿದ್ರೆ ಇಬ್ಬರು ಯಾರು? ಇಬ್ಬರು ಹೇಳಲ್ಪಟ್ಟವರು. ಗುಹಾಂ ಪ್ರವಿಷ್ಟವು ಅಂತ ಹೇಳಲ್ಪಟ್ಟ ಇಬ್ಬರು ಯಾರು ಇವರಿಬ್ಬರು ಅಂತ ಅರ್ಥ ವಿಚಾರ ಮಾಡಿದ್ರೆ ಅದರಲ್ಲಿ ಇಬ್ಬರು ಆತ್ಮರುಗಳು ಅಂತ ಬಾದರಾಯಣರು ನಿಶ್ಚಯ ಮಾಡಿದ್ರು. ಇಬ್ಬರೂ ಕೂಡ ಆತ್ಮರುಗಳೇ. ಆತ್ಮರುಗಳಲ್ಲಿ ಇರುವವರು ಇಬ್ಬರೇ ತತ್ವ ಸಿದ್ಧಾಂತದಲ್ಲಿ ಶ್ರುತಿಗಳಲ್ಲಿ ಹೇಳಿರೋದು. ಜೀವಾತ್ಮ ಪರಮಾತ್ಮ ಇಬ್ಬರು ಎರಡು ತತ್ವಗಳನ್ನ ಹೇಳಲ್ಪಟ್ಟಿದೆ. ಜೀವಾತ್ಮರು ಅನೇಕರಿರ್ಬೋದು, ಆದರೆ ಜೀವಾತ್ಮರು ಒಂದು ಆತ್ಮ, ಪರಮಾತ್ಮ ಆತ್ಮ, ಇಬ್ಬರು ಆತ್ಮರುಗಳು ಪ್ರವೇಶ ಮಾಡಲ್ಪಟ್ಟಿದ್ದಾರೆ ಅಂತ ಅವರು ನಿಶ್ಚಯ ಮಾಡ್ತಾರೆ. ಗುಹಾಂ ಪ್ರವಿಷ್ಟವು ಆತ್ಮಾನವು. ಆತ್ಮಾನವು ಅಂದ್ರೆ ಜೀವ ಪರಮಾತ್ಮ ಅಂತಾನೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು, ಅದರಿಂದ ಅಂತಃಕರಣ ಮೊದಲಾದದ್ದಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ಆತ್ಮರುಗಳೇ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಅನುಭವ ಹೇಳಲ್ಪಟ್ಟಿದೆ. ಅನುಭವ ಅಂತ ಹೇಳಿದ್ರೆ ಹೇಗೆ ಇಬ್ಬರಿಗೂ ಹೇಳಿದೆ ಅಂದ್ರೆ ಅದಕ್ಕೊಂದು ನ್ಯಾಯವನ್ನು ಹೇಳ್ತಾರೆ, ಛತ್ರಿ ನ್ಯಾಯ ಅಂತ ಹೇಳ್ಬಿಟ್ಟು. ಗುಹಾಂ ಪ್ರವಿಷ್ಟವು ಜೀವ ಪರಮಾತ್ಮಾನೌ ಏವ. ಅದರಲ್ಲಿ ತಯೋಹೋ ಏವ ಅಸ್ಮಿನ್ ಪ್ರಕರಣೆ ಗುಹಾ ಪ್ರವೇಶ ದರ್ಶನಾತ್. ಅವರಿಬ್ಬರಿಗೂ ಇಲ್ಲಿ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿರೋದು ಇಬ್ಬರು ಆತ್ಮರುಗಳಿಗೆ ಹೇಳಿದೆ ಈ ಪ್ರಕರಣದಲ್ಲಿ. ಉಪನಿಷತ್ತಿನಲ್ಲಿ ಜೀವಾತ್ಮನು ಹೃದಯ ಗುಹೆಯಲ್ಲಿದ್ದಾನೆ, ಪರಮಾತ್ಮನು ಇದ್ದಾನೆ ಅಂತ ಸ್ಪಷ್ಟವಾಗಿ ಮಂತ್ರಗಳು ತಿಳಿಸೋದ್ರಿಂದ ಗುಹೆಯನ್ನು ಪ್ರವೇಶಿಸಿದ ಇಬ್ಬರು ಆತ್ಮರುಗಳು, ಒಬ್ಬ ಜೀವಾತ್ಮ ಒಬ್ಬ ಪರಮಾತ್ಮ ಅನ್ನೋದನ್ನ ಮೊದಲು ನಿಶ್ಚಯ ಮಾಡಿದ್ರು. ಯಾರು ಇಬ್ಬರು ಪ್ರವೇಶ ಮಾಡಿರೋದು ಅದನ್ನ ಮೊದಲು ನಿಶ್ಚಯ ಮಾಡ್ಬೇಕು. ತಮ್ ದೂರದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತಂ ಪರಮಾತ್ಮನ ಬಗ್ಗೆ ಹೇಳುವಾಗ ಗುಹಾ ಪ್ರವೇಶ, ಹೃದಯದ ಒಳಗಡೆ ಪ್ರವೇಶ ಮಾಡಿದ್ದಾನೆ, ಗೂಢವಾಗಿ ಅನುಪ್ರವೇಶ ಮಾಡಿದ್ದಾನೆ ಅಂತ ಪರಮಾತ್ಮನ ವಿಷಯದಲ್ಲಿ ಅನುಪ್ರವೇಶ ಹೇಳಿ, ಯಹ ಪ್ರಾಣೇನ ಸಂಭವತಿ ಅದಿತಿ ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಅದಿತಿ ಅಂತ ಜೀವಾತ್ಮನಿಗೆ ಹೇಳಲ್ಪಟ್ಟಿದೆ. ಕರ್ಮಫಲಾನ ಅತ್ತಿ ಇತಿ ಅದಿತಿ ಜೀವಾತ್ಮ ಅಂತ ಅಲ್ಲಿ ಯೋಗಿಕವಾದ ಅರ್ಥ ಹೇಳಬೇಕು. ಅದಿತಿ ಅನ್ನುವ ಶಬ್ದಕ್ಕೆ ಅದಿತಿ ಅಂತ ಒಂದು ಸಂಜ್ಞೆಯೂ ಇರ್ಬೋದು, ಒಬ್ಬರ ಹೆಸರು ಕೂಡ ಇರ್ಬೋದು, ಅದಿತಿ ಮೊದಲಾದದ್ದು. ಆದರೆ ಇಲ್ಲಿ ಅದಿತಿ ಅನ್ನೋದು ಪ್ರಕರಣಕ್ಕೆ ಅನುಗುಣವಾಗಿ ಆ ಮಂತ್ರದಲ್ಲಿ ಹೇಳಿರುವ ಅರ್ಥಗಳಿಗೆ ಅನುಗುಣವಾಗಿ
ಕರ್ಮಫಲಾನ ಅತ್ತೀತಿ ಅದಿತಿ ಯೌಗಿಕವಾದ ಅರ್ಥವನ್ನ ಹೇಳ್ಬೇಕು ಅದಕ್ಕೆ. ಹಾಗೆ ಅರ್ಥ ಹೇಳಿ ಜೀವಾತ್ಮ ಅಂತ ಅಲ್ಲಿ ಸ್ಪಷ್ಟವಾಗಿ ನಿಶ್ಚಯವಾಗುತ್ತೆ ಅಲ್ಲಿ. ಆದ್ದರಿಂದ ಜೀವಾತ್ಮನಿಗೂ ಗುಹಾ ಪ್ರವೇಶ, ಇಬ್ಬರಿಗೆ ಆತ್ಮನಿಗೂ ಗುಹಾ ಪ್ರವೇಶ ಹೇಳಿರೋದ್ರಿಂದ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿರೋರು ಇಬ್ಬರು, ಗುಹಾಂ ಪ್ರವಿಷ್ಟವು ಅಂತ ಹೇಳಿದವರು ಇಬ್ಬರು ಆತ್ಮರುಗಳು ಅಂತ ಮೊದಲು ನಿಶ್ಚಯವಾಯಿತು. ಆತ್ಮರುಗಳು ಅಂತ ನಿಶ್ಚಯ ಮಾಡಿದ್ಮೇಲೆ ಋತಂಪಿ ಬಂತವು ಅನ್ನೋದಕ್ಕೆ ಹೇಗೆ ಅರ್ಥ ಮಾಡೋದು? ಕರ್ಮಫಲವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಿದೆಯಲ್ಲ ಇಬ್ರಿಗೂ ಅನ್ನೋದಕ್ಕೆ ಮುಂದೆ ಅರ್ಥ ಮಾಡ್ತಾರೆ, ಛತ್ರಿನ್ಯಾಯ ಅಂತ ಹೇಳ್ಬಿಟ್ಟು. ಛತ್ರಿನ್ಯಾಯೇನ ಋತಂಪಿ ಬಂತವು ಇತಿ ನಿರ್ದೇಶಸ್ಯ ಸಂಭವಾತ್. ಅದಕ್ಕೆ ಈ ರೀತಿ ಅರ್ಥ ಮಾಡ್ಬೋದು. ಇಬ್ಬರೂ ಒಂದು ಛತ್ರಿಯಲ್ಲಿ ಹಿಡ್ಕೊಂಡು ಒಬ್ಬ 4 ದಿನ ಹೋಗ್ತಾ ಇದ್ರೆ ಎಲ್ಲರೂ ಛತ್ರಿನೋ ಗಚ್ಚಂತಿ ಅಂತ ಪ್ರಯೋಗವಿದೆ ಸಂಸ್ಕೃತದಲ್ಲಿ. ಛತ್ರಿನೋ ಗಚ್ಚಂತಿ, ಛತ್ರಿಯನ್ನು ಹಿಡ್ಕೊಂಡವರು ಹೋಗ್ತಾ ಇದ್ದಾರೆ ಅಂತ ಹೇಳೋ ಹಾಗಿದೆ. ಹಿಡ್ಕೊಂಡಿರೋನು ಒಬ್ಬನೇ, ಮಿಕ್ಕದವ್ರಲ್ಲ ಅದ್ರ ಕೆಳಗಡೆ ಇದ್ದಾರೆ ಅಷ್ಟೇ, ಅವರು ಹಿಡ್ಕೊಂಡಿಲ್ಲ. ಆ ರೀತಿಯಲ್ಲಿ ಋತಂಪಿ ಬಂತವು ಅನ್ನೋ ಮಂತ್ರಕ್ಕೆ ಆ ರೀತಿ ಪ್ರಯೋಗವನ್ನು ಇಲ್ಲಿ ಕೃತಿಯಲ್ಲಿ ಕಾಣಬಹುದು. ಕೃತಿಯಲ್ಲಿ ವಿಧ ವಿಧವಾದ ಪ್ರಯೋಗಗಳಿದೆ. ಎಲ್ಲಿ ಮುಖ್ಯಾರ್ಥವು ಸಂಭವವೋ ಅಲ್ಲಿ ನೇರವಾಗಿ ಮುಖ್ಯಾರ್ಥವನ್ನೇ ನಾವು ಸ್ವೀಕಾರ ಮಾಡ್ತೀವಿ. ಎಲ್ಲಿ ಮುಖ್ಯಾರ್ಥವು ನೇರವಾಗಿ ಹೇಳಕ್ಕಾಗೋದಿಲ್ವೋ ಅಲ್ಲಿ ಯಾವ ಪದಾರ್ಥವನ್ನು ಕುರಿತು ಇಲ್ಲಿ ಹೇಳಲ್ಪಟ್ಟಿದೆ, ಯಾವ ಪ್ರಕರಣದಲ್ಲಿ ಹೇಳಲ್ಪಟ್ಟಿದೆ, ಇದನ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ಶ್ರುತಿಯ ಶಬ್ದಗಳ ಅರ್ಥವನ್ನು ನಿರ್ಣಯ ಮಾಡಬೇಕು. ಆದ್ದರಿಂದ ಇಲ್ಲಿ ಈ ರೀತಿ ಋತಂಬಿವಂತವು ಅನ್ನೋದು ಮುಖ್ಯಾರ್ಥದಲ್ಲಿ ಕರ್ಮಫಲ ಭೋಗ ಅನ್ನೋದು ಪರಮಾತ್ಮನಿಗೆ ಸಂಭವಿಸದೇ ಇರೋದ್ರಿಂದ ಈ ನ್ಯಾಯದಿಂದ ಜೀವಾತ್ಮನ ಪರಮಾತ್ಮನನ್ನು ಸೇರಿಸಿ ಈ ರೀತಿ ಪ್ರಯೋಗ ಮಾಡಿದೆ ಶ್ರುತಿಯಲ್ಲಿ. ಛತ್ರಿಣೋ ಗಚ್ಚಂತಿ ಅಂತ ಲೋಕದಲ್ಲಿ ಹೇಗೆ ಪ್ರಯೋಗ ಮಾಡ್ತೀವೋ ಆ ರೀತಿಯಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ವಿಶೇಷಣಾಚ ಅಂತ ಹೇಳಿರುವಾಗ ಇಲ್ಲಿ ಜೀವ ಪರಮಾತ್ಮರುಗಳಿಗೆ ಉಪಾಸಕ ಉಪಾಸ್ಯತ್ವ ಮೊದಲಾದ ವಿಶೇಷಗಳನ್ನು ಹೇಳಲ್ಪಟ್ಟಿದೆ ಇಲ್ಲಿ. ಬ್ರಹ್ಮಯಜ್ಞ ಇದು ತುಂಬಾ ಮುಖ್ಯವಾದ, ಹೇಗೆ ಬ್ರಹ್ಮಸೂತ್ರದಲ್ಲಿ ಸೂತ್ರಗಳು ಒಂದಾದ ಮೇಲೆ ಒಂದು ನಿಶ್ಚಯ ಮಾಡ್ತಾರೆ ಅನ್ನೋ ತಿಳಿಬಹುದು. ಯತ್ರಾಧಿಕರಣದಲ್ಲಿ ಮೊದಲು ಅರ್ಥ ಅಂತ ಹೇಳಲ್ಪಟ್ಟವನೇ ಯಾರು, ಇಬ್ಬರು ಗುಹೆಯಲ್ಲಿ ಪ್ರವೇಶ ಮಾಡಿದಾರಲ್ಲ ಅವರು ಯಾರು, ಅದು ಹೇಗೆ ಅವರಿಗೆ ಪ್ರವೇಶ ಹೇಳಲ್ಪಟ್ಟಿದೆ, ಅದಾದ್ಮೇಲೆ ಅದು ಏನು ವಿಶೇಷ ಹೇಳಲ್ಪಟ್ಟಿದೆ ಇವರಿಬ್ಬರಿಗೂ, ಒಬ್ಬನು ಉಪಾಸ್ಯ ಒಬ್ಬ ಉಪಾಸಕ. ಈ ಪ್ರಕರಣ ಬ್ರಹ್ಮೋಪದೇಶ ಪ್ರಕರಣವಾದ್ದರಿಂದ ಉಪಾಸಕನು ಪರಮಾತ್ಮನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಪಡೆದುಕೊಳ್ಳೋದು ಇಲ್ಲಿ ಉಪದೇಶ. ಆರಂಭದಿಂದಲೇ ನಚಿಕೇತನು ಕೇಳಿದ 3ನೇ ಪ್ರಶ್ನೆಯೇ ಅದು. ನನಗೆ ಮೋಕ್ಷ ಸ್ವರೂಪವನ್ನೇ ಉಪದೇಶ ಮಾಡಬೇಕು ಅಂತ ಹೇಳದ್ನಲ್ಲ ಅವನು 3ನೇ ವರದಿಂದ, ಅದನ್ನೇ ಯಮನು ಪೂರ್ಣವಾಗಿ ಉಪದೇಶ ಮಾಡ್ತಾ ಇರೋದು. ಅದರಿಂದ ಇದು ಪ್ರಕರಣದ ಅರ್ಥ ಏನು ಅಂದ್ರೆ ಬ್ರಹ್ಮಸ್ವರೂಪವನ್ನು ತಿಳಿಸಿ ಒಬ್ಬ ಉಪಾಸಕನು ಅವನ ಸ್ವರೂಪ ಏನು, ಹೇಗೆ ಪರಮಾತ್ಮನನ್ನು ಪಡೆದುಕೊಳ್ಬಹುದು, ಅದನ್ನ ಉಪಾಸನೆ ಮಾಡೋದು ಹೇಗೆ. ಉಪಾಸಕನಿಗೆ ಪರಮಾತ್ಮನ ಸ್ವರೂಪವನ್ನೆಲ್ಲ ಆಶ್ಚರ್ಯವಾದ ಸ್ವರೂಪ ಹೇಳಿದ ಯಮನು. ಕೈಥ ವೇದ ಎತ್ರ ಸಹ ಎಸ್ ಬ್ರಹ್ಮಚಕ್ಷತ್ರಂಚ ಉಭಯ ಚರಾಚರಗಳೆಲ್ಲ ಊಟ ಆಗ್ಬಿಟ್ರೆ ಅವನು ಹೇಗೆ ತಿಳ್ಕೊಳ್ಳೋದು, ತಿಳಿದುಕೊಳ್ಳಕ್ಕೆ ಆಗದೆ ಹೋದ್ರೆ ನಾನು ಮೋಕ್ಷ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀನಲ್ಲ, ಅವನು ಹೇಗೆ ತಿಳಿದು ಹೇಗೆ ಮೋಕ್ಷ ಪಡೆದುಕೊಳ್ಳಕ್ ಸಾಧ್ಯ ಅನ್ನೋ ಪ್ರಶ್ನೆ ಬಂದ್ರೆ ಹೃದಯದ ಒಳಗಡೆಯೇ ಇದ್ದಾನೆ ಅವನು, ಹೃದಯದ ಒಳಗಡೆ ಪ್ರವೇಶಿಸಿದಾನೆ ಅಂತ ಹೇಳುತ್ತೆ. ಜೀವಾತ್ಮನ ಹತ್ತಿರವೇ ಇದ್ದಾನೆ. ಆ ಪರಮಾತ್ಮನನ್ನ ಅವನೇ ಉಪಾಸ್ಯನಾದವನು, ಅವನನ್ನ ಉಪಾಸನೆ ಮಾಡ್ಬೇಕು. ಅವನು ಉಪಾಸನೆ ಮಾಡ್ಬೇಕಾದ್ರೆ ಅದಕ್ಕೆ ಮೊದಲು ಏನು ಮಾಡ್ಬೇಕು, ಜೀವಾತ್ಮ ತನ್ನ ಸ್ವರೂಪವನ್ನು ತಿಳಿಬೇಕು. ಅದನ್ನ ಇಲ್ಲಿ ಬ್ರಹ್ಮಯಜ್ಞಂ ದೇವಮೀಡ್ಯಂ ವಿದಿತ್ವಾ ಇತಿ ಜೀವಪರಯೋ ಉಪಾಸ್ಯತ್ತು ಉಪಾಸಕತ್ವಾದಿನ ವಿಶೇಷಿತತ್ವಾತ್ ತಯೋಃ ಉಪಾಸನ ಸೌಕರ್ಯಾಯ ಏಕಾಧಿಕರಣಸ್ಥತ್ವ ಪ್ರತಿಪಾದನಾರ್ಥತ್ವಾತ್ ಕಂಪಿಮಂತೋ ಇತಿ ಮಂತ್ರಸ್ಯ ಜೀವಪರ ಪ್ರತಿಪಾದಕತ್ವಮೇವ. ಅಲ್ಲ, ಉಪಾಸಕನಿಗೆ ಸುಲಭವಾಗಿ ಸಿಗ್ತಾನೆ ಅವನು. ಆದ್ದರಿಂದ ಹೃದಯ ಗುಹೆಯಲ್ಲಿಯೇ ಇದ್ದಾನೆ. ಹೃದಯ ಗುಹೆಯಲ್ಲಿ ಇರುವ ಹಾಗೆಯೇ ಅವನನ್ನು ಉಪಾಸನೆ ಮಾಡಬಹುದು. ಎಲ್ಲಿಯೋ ಪರಮಪದದಲ್ಲಿ ಅಂದ್ರೆ ಪರಮಪದವೂ ನಾವು ನೋಡಿಲ್ಲ, ಅದು ಎಲ್ಲಿದೆ ಅಂತ ಕಲ್ಪನೆ ಮಾಡ್ಕೊಳಕ್ ಆಗೋದಿಲ್ಲ. ಅಲ್ಲಿ ಇರುವ ಪರಮಾತ್ಮನನ್ನು ಹೇಗೆ ಕಲ್ಪನೆ ಮಾಡ್ಕೊಳ್ಳೋದು, ಅವನಿಗೆ ಹೇಗೆ ರೂಪವನ್ನು, ಇದೆಲ್ಲ ಇಲ್ಲದೆ ನಮ್ಮ ಹೃದಯದಲ್ಲಿ ಆತ್ಮನಾಗಿರುವ ಪರಮಾತ್ಮನನ್ನ ಉಪಾಸನೆ ಮಾಡ್ಬೋದು ಇಲ್ಲಿಯೇ ಅಂತ ಹೇಳಿ ಅದನ್ನು ಉಪದೇಶ ಮಾಡ್ತಾನೆ. ಬ್ರಹ್ಮಯಜ್ಞಂ ದೇವಂ ಈಡ್ಯಂ ವಿದಿತ್ವ, ಈಡ್ಯಂ ದೇವಂ ವಿದಿತ್ವ, ಪೂಜಾರ್ಹನಾದ ಸ್ತುತ್ಯರ್ಹನಾದ ದೇವಂ ಅಂದ್ರೆ ಪರಮಾತ್ಮನನ್ನ ತಿಳಿದು ಉಪಾಸನೆ ಮಾಡಿ ಅಂತ ಅರ್ಥ. ಬ್ರಹ್ಮಯಜ್ಞಂ ಅಂತ ಹೇಳಿದ್ರೆ ಬ್ರಹ್ಮಜ
ಜ್ಞ ಅಂತ ಅಲ್ಲಿ ಬಿಡಿಸ್ಬೇಕು. ಬ್ರಹ್ಮಣೋ ಜಾತತ್ವಾತ್ ಜ್ಞತ್ವಾ ಚ, ಬ್ರಹ್ಮನಿಂದ ಸೃಷ್ಟಿ ಮಾಡಲ್ಪಟ್ಟವನು ಮತ್ತೆ ಜ್ಞಾನ ಎಂಬ ಗುಣವನ್ನು ಉಳ್ಳವನು, ಜ್ಞಾತ ಆದವನು. ಜ್ಞತ್ವಾ ಚ, ಜ್ಞಾನ ಗುಣವುಳ್ಳವನು, ಜ್ಞಾನ ಸ್ವರೂಪನಾದವನು, ಅವನನ್ನ ಬ್ರಹ್ಮಜಜ್ಞ ಅಂತ ಹೇಳಲ್ಪಟ್ಟಿದೆ. ಬ್ರಹ್ಮಜನು ಜ್ಞ ಎರಡು ಬೇರೆ. ಬ್ರಹ್ಮಜನು ಜ್ಞ ಅತ ಏವ ಅಂತ ಸೂತ್ರ ನೋಡಿದ್ವಿ. ಜ್ಞ ಜೀವಾತ್ಮನಿಗೆ ಜ್ಞ ಅಂತಾನೆ ಹೇಳಿದೆ. ಜ್ಞಾನಂ ಅಸ್ಯ ಅಸ್ತಿ ಇತಿ ಜ್ಞ. ತಿಳಿತಾನೆ ಅವನು, ಬರೀ ಜ್ಞಾನವಲ್ಲ, ತಿಳಿಯುವಂತವನು. ಜ್ಞಾತೃತ್ವ ಅನ್ನೋದು ಇದೆ ಅವನಿಗೆ. ಅವನನ್ನು ದೇವಂ ಪರಮಾತ್ಮನನ್ನು ಸಮಾನಾಧಿಕರಣದಿಂದ ಹೇಳಿದೆ. ಬ್ರಹ್ಮಯಜ್ಞಂ ದೇವಂ ಅಂದ್ರೆ ಈ ಜೀವಾತ್ಮನನ್ನ ಪರಮಾತ್ಮ ಅಂತ ತಿಳಿದು ಅನ್ನೋ ಹೇಳೋ ಹೋಗಿದೆ ಇಲ್ಲಿ. ಬ್ರಹ್ಮಯಜ್ಞಂ ದೇವಂ ವಿದಿತ್ವ, ಜೀವಾತ್ಮನನ್ನು ಪರಮಾತ್ಮ ಅಂತ ತಿಳಿದು, ಪರಮಾತ್ಮನನ್ನು ತಿಳಿದು ಅಂತ ಹೇಳಿದ್ರೆ ಪರಮಾತ್ಮನನ್ನು ಆತ್ಮವಾಗಿ ಉಳ್ಳವನು ಅಂತ ತಿಳಿದು ಅಂತ ಅರ್ಥ ಇಲ್ಲಿ. ಇನ್ನು ಗೃಹ ಪ್ರವೇಶ ಮೊದಲೇ ಹೇಳಿದೆ. ಜೀವಾತ್ಮನು ಬ್ರಹ್ಮಾತ್ಮಕನು ಅಂತ ತಿಳಿದು ಸಮಾನಾಧಿಕರಣಕ್ಕೆ ಎರಡು ವಿಶೇಷಣಗಳು ಒಂದು ವಿಶೇಷವನ್ನ ವಿಶೇಷಿಸುತ್ತೆ, ಒಂದು ಪದಾರ್ಥವನ್ನ. ಬ್ರಹ್ಮಯಜ್ಞಂ ಅನ್ನೋದು ಜೀವಾತ್ಮನನ್ನು ಶರೀರವಾಗಿ ಉಳ್ಳ ಪರಮಾತ್ಮ. ದೇವಂ ಅನ್ನೋದು ಪರಮಾತ್ಮ, ಜಗತ್ಕರ್ತ ಆದ ಪರಮಾತ್ಮ, ಅವನನ್ನು ಉಪಾಸನೆ ಮಾಡಿ ಅಂತ ಹೇಳಿದ್ರಲ್ಲ. ಈ ಅಧಿಕರಣದಲ್ಲಿ ಪರಮಾತ್ಮನ ಪರವೇ ಅನ್ನೋದನ್ನ ಒಂದು ನಿಶ್ಚಯ ಮಾಡಿದ್ರು. ಇಲ್ಲಿ ಅನೇಕ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು ನೇರವಾಗಿ. ಎರಡನೆಯದು ಅಂಗುಷ್ಟ ಮಾತ್ರ ಪ್ರಮಿತಃ ಪುರುಷಃ ಅನ್ನೋದು, ಮಧ್ಯಾತ್ಮನಿಧಿಷ್ಠತಿ ಈಶಾನೋಭೂತೋ ಯಸ್ಯ ಅನ್ನೋದು. ಇದರಲ್ಲಿ ವಿಶೇಷವಾಗಿ ಅಂಗುಷ್ಟ ಮಾತ್ರ ಅಂತ ಹೇಳಿರೋದ್ರಿಂದ ಒಬ್ಬ ಮನುಷ್ಯನ ಹೆಬ್ಬೆರಳಿನ ಗಾತ್ರದಲ್ಲಿ ಇದಾನ ಒಬ್ಬ ಪುರುಷ. ಮಧ್ಯಾತ್ಮನಿಧಿಷ್ಠತಿ, ಹೃದಯದ ಮಧ್ಯದಲ್ಲಿ ಇದಾನವನು. ಅವನು ಯಾರು ಅಂದ್ರೆ ಹಿಂದೆ ನಡೆದಿದ್ದು ಮುಂದೆ ಬರುವುದು ಎಲ್ಲವನ್ನು ಆಳುವವನು. ಈಶಾನಃ, ಎಲ್ಲಕ್ಕೂ ಒಡೆಯನಾದವನು. ಭೂತ ಭವ್ಯಸ್ಯ, ಅದರಲ್ಲಿ ವರ್ತಮಾನವೂ ಸೇರಿದೆ. ತತ್ವ ವಿಜುಗುಪ್ಸತೆ, ಅವನನ್ನು ತಿಳಿದು ಬಿಟ್ರೆ ಇವನಿಗೆ ಏನು ಬೇರೆ ವಸ್ತುಗಳೇ ಸುಖ ದುಃಖಗಳು ಏನೂ ಇರೋದಿಲ್ಲ. ಅವನಿಗೆ ಆದ ರೀತಿ ಹೇಳಲ್ಪಟ್ಟಿದೆ. ಅಂಗುಷ್ಟ ಮಾತ್ರತೆಯ ನಿರ್ದಿಶ್ಯಮಾನ ಜೀವ ಏವ ಅಂತ ಪೂರ್ವ ಪಕ್ಷ. ಜೀವನ ಧರ್ಮ ತಾನೇ ಹೆಬ್ಬೆರಳು. ಹೆಬ್ಬೆರಳಿನ ಪ್ರಮಾಣ ಹೇಳಿದ ಪರಮಾತ್ಮ ಅಂತ ಹೇಗೆ ಹೇಳ್ತೀರಾ ಅಂತ ಅಲ್ಲಿ ಬೇರೆ ಪ್ರಮಾಣಗಳನ್ನು ತೋರಿಸಿ ಹೇಳಿದ್ರೆ, ಶಬ್ದಾದೇವ ಪ್ರಮಿತಃ ಅಂತ ಸೂತ್ರಕಾರರು ಹೇಳಿದ್ರು, ಬಾದರಾಯಣರು. ಶಬ್ದಾದೇವ ಪ್ರಮಿತಃ, ಅಂಗುಷ್ಟ ಮಾತ್ರನೆಂದು ಪ್ರಮಿತಃ ಅಂದ್ರೆ ಪ್ರಕರ್ಷೇಣ ಮಿತಃ. ಮಾನೆ ಅಂತ ಹೇಳ್ಬಿಟ್ಟು ಮೆಷರ್ ಅಂತ ಅರ್ಥ. ಮಾಂಗ್ ಅನ್ನೋದಕ್ಕೆ ಮಿತಃ ಅಂದ್ರೆ ಮೆಷರ್ಡ್ ಅಂತ ಅರ್ಥ. ಇಷ್ಟು ಅಂತ ಅಳೆಯಲ್ಪಟ್ಟವನು. ಅಂಗುಷ್ಟ ಮಾತ್ರ ಅಂತ ಹೇಳಲ್ಪಟ್ಟವನು, ಅಂಗುಷ್ಟ ಮಾತ್ರದ ಅಳತೆಯುಳ್ಳವನು ಅಂತ ಹೇಳಲ್ಪಟ್ಟವನು ಪ್ರಮಿತಃ. ಅವನು ಪರಮಾತ್ಮನೇ. ಯಾಕೆಂದ್ರೆ ಶಬ್ದಾದೇವ, ಶ್ರುತಿಯಲ್ಲಿ ಈಶಾನಃ ಭೂತಭೋವ್ಯಸ್ಯ ಅಂತ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳಿದ್ರು. ಹಾಗಾದ್ರೆ ಅಂಗುಷ್ಟ ಅಂತ ಮನುಷ್ಯನ ವಿಷಯ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಹೃದಯಪೇಕ್ಷೆ ಅಥವಾ ಮನುಷ್ಯಾಧಿಕಾರ. ಶಾಸ್ತ್ರ ಮನುಷ್ಯರಿಗೆ ತಾನೇ ಇರೋದು. ಅವನು ಉಪಾಸನೆ ಮಾಡಲಿ ಅಂತ ಅವನನ್ನು ಹೃದಯ ಒಳಗಡೆ ಇದ್ದಾನೆ, ಅವನ್ನ ಇಲ್ಲಿಯೇ ಉಪಾಸನೆ ಮಾಡು ಅಂತ ಅಂಗುಷ್ಟ ಮಾತ್ರ ಅಂತ ಹೇಳಲ್ಪಟ್ಟಿದೆ. ಮನುಷ್ಯರಿಗೆ ಮಾತ್ರ ಅಂದ್ರೆ ದೇವತೆಗಳಿಗೆ ಅಧಿಕಾರವಿಲ್ವೇ ಪ್ರಶ್ನೆ ಹಾಕಿ ದೇವತಾಧಿಕರಣ ಅಂತ ಒಂದು ಅಧಿಕರಣ ಅದರ ಒಳಗಡೆಯೇ ಮಾಡು. ಪ್ರಮಿತಾಧಿಕರಣದಲ್ಲಿ ಅದರ ಮಧ್ಯದಲ್ಲಿ ಒಂದು ದೇವತಾಧಿಕರಣ, ಮಧ್ವಾಧಿಕರಣ, ಆಮೇಲೆ ಇನ್ನು ಈ ರೀತಿ ಅಧಿಕರಣಗಳೆಲ್ಲ ಅಪಶೂದ್ರಾಧಿಕರಣ, ಇದೆಲ್ಲ ಮಧ್ಯದಲ್ಲಿ 3 ಅಧಿಕರಣಗಳು. ಕಡೆಯಲ್ಲಿ ಕಂಪನಾಥ್ ಅಂತ ಹೇಳಿದ್ರು. ಎಲ್ಲರೂ ಅವನಿಗೆ ಹೆದರ್ಕೊಂಡು ಎಲ್ಲ ಶಾಸ್ತ್ರಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಜ್ಯೋತಿರ್ದರ್ಶನಾಥ್ ಕಠೋಪನಿಷತ್ತಲ್ಲಿ ಹೇಳ್ತಾನೆ ಯಮನು. ಪ್ರಕಾಶನ ಜ್ಯೋತಿ ಸ್ವರೂಪವನ್ನ ತಿಳಿಸುವಾಗ ನತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವವಿಧಂ ವಿಭಾತಿ ಅಂತ ಹೇಳಿ. ಇದು ಜ್ಯೋತಿರ್ದರ್ಶನಾಥ್ ಅಂತ ಸೂತ್ರದಲ್ಲಿ ಕಂಪನಾಥನವಾಗ ಪ್ರಾಣ ಯಜತಿ ನಿಸೃತಂ, ಅವನಿಗೆ ಮಹದ್ ವಜ್ರಮುದ್ಯತಂ ಇವ, ದೊಡ್ಡ ವಜ್ರಾಯುಧ ಮೇಲೆ ನೇತಾಡ್ತಾ ಇದ್ರೆ ಯಾವ ಕ್ಷಣದಲ್ಲಿ ಬಿದ್ದು ಬಿಡ್ಬೋದು. ಏನಾದ್ರು ತಪ್ಪು ಮಾಡಿದ್ರೆ ಬಿದ್ದು ಬಿಡುತ್ತೆ ಮೇಲೆ. ವಜ್ರಾಯುಧ ಅತ್ಯಂತ ತೀಕ್ಷ್ಣವಾದ ಆಯುಧ. ಆ ರೀತಿ ಭಯಪಟ್ಟು, ಎಲ್ಲಿ ನಾವು ತಪ್ಪು ಮಾಡಿದ್ರೆ ಆ ವಜ್ರಾಯುಧ ನಮ್ಮ ಮೇಲೆ ಬಿದ್ದು ಬಿಡುತ್ತೋ ಅಂತ ಭಯಪಟ್ಟು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸೂರ್ಯ ಚಂದ್ರರುಗಳೆಲ್ಲ ಅವರವ್ರ ಕೆಲಸ ಮಾಡ್ತಿದ್ದಾರೆ, ದೇವತೆಗಳೆಲ್ಲ ಅಂತ. ಪರಮಾತ್ಮನ ಸರ್ವ ನಿಯಾಮಕತ್ವ
ಪ್ರಶಾಸನ ಹೇಗೆ ಮಾಡ್ತಾನೆ ಪರಮಾತ್ಮ ಅನ್ನೋದು ಹೇಳಲ್ಪಟ್ಟಿದೆ. ಅದನ್ನ ಶಬ್ದಾದೇವ ಪ್ರಮಿತಃ ಅನ್ನೋದು ಈಶಾನೋ ಭೂತಭವ್ಯಸ್ಯ ಅನ್ನೋದು ಈಶ್ವರತ್ವ ವಾಚಕ. ಈಶಾನ ಶಬ್ದಾತ್ ಎಲ್ಲಕ್ಕೂ ಈಶ್ವರನಾದವನು, ಈಶ್ವರನು ಅಂದ್ರೆ ಆಳುವವನು ಅಂತ ಅರ್ಥ, ಅವನು ಅಂತ ಹೇಳಿ ಪರಮಾತ್ಮನಿಗೆ ಹೇಳಿದ್ರು. ಅದನ್ನ ಹೃದಯ ಪರಮಾತ್ಮನಃ ವರ್ತಮಾನತೆ ಮಾನತ್ವ ತದಪೇಕ್ಷೆ ಅಂಗುಷ್ಠ ಮಾತ್ರತ್ವಂ. ಹೃದಯ ಚಿಕ್ಕದಾಗಿರೋದ್ರಿಂದ ಅವನು ಅಂಗುಷ್ಠ ಮಾತ್ರ ಅಂತ ಹೇಳಲ್ಪಟ್ಟಿದ್ದಾನೆ. ಅವನು ಚಿಕ್ಕವನಲ್ಲ, ಅವನು ಚಿಕ್ಕ ಜಾಗದಲ್ಲಿದ್ರು ದೊಡ್ಡವನೇ ಅವನು. ಆ ರೀತಿಯಾದ್ರಿಂದ ಒಬ್ಬ ಪ್ರೈಮ್ ಮಿನಿಸ್ಟರು ಒಂದು ಗುಡಿಸಲಲ್ಲಿದ್ರು ಪ್ರೈಮ್ ಮಿನಿಸ್ಟ್ರೇ ಅವನು ಚಿಕ್ಕವನಾಗೋದಿಲ್ಲ, ಅವನ ಸ್ಥಾನವೇ ಹಾಗೆ. ಪರಮಾತ್ಮನು ಹೃದಯದ ಒಳಗಡೆ ಚಿಕ್ಕ ಸ್ಥಾನ ಚಿಕ್ಕವಾಗಿದೆಯಾ ಅಷ್ಟೇ ಹೊರತು ಅವನು ಚಿಕ್ಕವನಲ್ಲ, ಒಳಗಡೆ ಇರುವ ಎಲ್ಲವೂ ಅವನಲ್ಲಿದೆ ಅಂತ ಹೇಳಿಬಿಟ್ಟು ಅವನ ಮಹಿಮೆಯನ್ನ ಹೇಳುತ್ತೆ. ಆದ್ದರಿಂದ ಆ ರೀತಿ ಅವನ ವಿಷಯವನ್ನೆಲ್ಲ ಅಲ್ಲಿ ಹೇಳಿ ಉಪಾಸನೆ ಎಲ್ಲ ವಿಧಿ ಮನುಷ್ಯಾಧಿಕಾರ ಅದನ್ನ ದೇವತಾಧಿಕರಣ ಅದನ್ನೆಲ್ಲ ಹೇಳಿದ್ರು. ಅದಾದ ಮೇಲೆ ಕಂಪನಾಥಲ್ಲಿ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣೈ ಮಹದ್ಭಯಂ ವಜ್ರಮುದ್ಯತಂ, ಇದು ವಜ್ರಾಯುಧ. ಹಾಗೆ ಎಲ್ಲವೂ ಅವನ ಭೀಷಾಸ್ಮಾತ್ ವಾತಪವತೆ ಮೊದಲಾಗಿ ಹೇಳಲ್ಪಟ್ಟ ಅವನ ಪರಮ ಅಂಗುಷ್ಟ ಮಾತ್ರ ಪ್ರಮಿತನಾದ ಪರಮಾತ್ಮನ ಧರ್ಮ ಹೇಳಲ್ಪಟ್ಟಿದೆ. ಎಲ್ಲರನ್ನೂ ಪ್ರಶಾಸನ, ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ. ಯಾಕೆ ಅಂತ ಪ್ರವೇಶ ಮಾಡಿದ ಅಂದ್ರೆ ಶಾಸ್ತ್ರ ಎಲ್ಲ ಪ್ರಶಾಸನ ಮಾಡುವುದಕ್ಕೋಸ್ಕರ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಾಚಂದ್ರಮಸೌ ವಿಧೃತವು ತಿಷ್ಠತಃ. ಅವರು ಯಾಜ್ಞವಲ್ಕ್ಯರು ಹೇಳ್ತಾರೆ, ಅವನ ಪ್ರಕೃಷ್ಟವಾದ ಒಂದು ಶಾಸನದಿಂದಲೇ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂತಹ ಪರಮಾತ್ಮನ ಧರ್ಮ ಹೇಳಲ್ಪಟ್ಟಿರೋದ್ರಿಂದ ಅಂಗುಷ್ಠ ಮಾತ್ರ ಅಂತ ಹೇಳಿದವನು ಪರಮಾತ್ಮನೇ ಅಂತ ಹೇಳಿ ಸೂತ್ರಕಾರರೇ ಬಾದರಾಯಣರು ನಿಶ್ಚಯ ಮಾಡ್ತಾರೆ. ಜ್ಯೋತಿರ್ದರ್ಶನಾಥ್ ಅನ್ನೋದ್ರಿಂದ ಅವನ ತೇಜಸ್ವರೂಪವನ್ನು ಹೇಳಿದ್ರು. ಇದೆಲ್ಲ ಹೇಳಿ ಕಡೆಯಲ್ಲಿ ಒಂದು ಬಹಳ ಮುಖ್ಯವಾದ ಅಧಿಕರಣ, ಆನುವಾದಿಕ ಅಧಿಕರಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಸುಮಾರು ಅನೇಕ ಮಂತ್ರಗಳನ್ನ ಭಾಷ್ಯಕಾರರು ಈ ಅಧಿಕರಣದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅನೇಕ ಸೂತ್ರಗಳಿದೆ ಇದರಲ್ಲಿ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ತಿಳಿಸಿರುವಂತಹ ಒಂದು ರಥರೂಪಣವನ್ನು ಮಾಡಿ ತಿಳಿಸಿ ಉಪದೇಶ ಮಾಡ್ತಾನವನು. ಯಮನು ಹೇಳುವಾಗ ಹೇಳಿದವನು, ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರ ಆತ್ಮ ಮಹಾನ್ ಪರಃ ಮಹತಃ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅಂತ ಒಂದು ಈ ಮಂತ್ರಗಳನ್ನು ಉಪದೇಶ ಮಾಡಿದ ಅವನು. ಹಾಗೆ ಮಾಡಿ ಹೇಳಿದಾಗ ಇಲ್ಲಿ ಶಬ್ದಗಳು ಹೇಗೆ ಉಪಯೋಗಿಸಿದೆ ಮಂತ್ರಗಳಲ್ಲಿ ಅಂತ ಹೇಳಿದ್ರೆ, ಪುರುಷ ಅವ್ಯಕ್ತ ಅನ್ನೋದು ಕಡೆಯಲ್ಲಿ ಬರುತ್ತೆ. ಎರಡು ತತ್ವಗಳು, ಇಂದ್ರಿಯ ಅರ್ಥ ಮನಸ್ಸು, ಬುದ್ಧಿ ಮಹಾನ್, ಆತ್ಮ ಮಹಾನ್ ಅಂತ ಹೇಳಿ, ಅವ್ಯಕ್ತ ಅಂತ ಹೇಳಿ, ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ. ಅವ್ಯಕ್ತ ಪುರುಷ ಅನ್ನೋದು ಕಡೆಯಲ್ಲಿ ಎರಡು ನಿಂತ್ಕೊಳ್ತಲ್ಲಿ. ಅವ್ಯಕ್ತ ಪುರುಷ ಅನ್ನೋದು ಪ್ರಕೃತಿ ಪುರುಷ. ಇದು ಸಾಂಖ್ಯರು ಹೇಳುವ ಸಿದ್ಧಾಂತ ಇರುವ ಹಾಗಿದೆ. ಸಾಂಖ್ಯರು ಪ್ರಕೃತಿ ಪುರುಷ ಇಬ್ಬರೇ ತತ್ವ. ಪ್ರಕೃತಿಯಲ್ಲಿ 24 ಬಗೆ ಇದೆ. ಆದರೆ ಪ್ರಕೃತಿ ಎನ್ನುವುದು ಜಡ ಅಚೇತನ, ಪುರುಷ ಜೀವಾತ್ಮರುಗಳು, ಪರಮಾತ್ಮ ಅನ್ನೋನು ಇಲ್ಲ ಅವರಿಗೆ. ಪ್ರಕೃತಿ ಪುರುಷ ಎರಡೇ ತತ್ವ ಸಾಂಖ್ಯರಿಗೆ. ನಮ್ಮ ಸಿದ್ಧಾಂತವೇ ಇಲ್ಲಿ ಹೇಳ್ತಾ ಇದೆ ಅಂತ ಸಾಂಖ್ಯರು ಹೇಳುವ ಹಾಗಿದೆ. ಇಲ್ಲಿ ಪರಜ ಅದೇ ಪೂರ್ವ ಪಕ್ಷ. ಇಲ್ಲಿ ಪ್ರಕೃತಿ ತಾನೇ ಜಗತ್ತನ್ನ ಆಗಿ ಪರಿಣಾಮ ಹೊಂದಿಬಿಡುತ್ತೆ. ಪುರುಷನು ಇದ್ದಾನೆ, ಅವನು ಚಿನ್ಮಾತ್ರನಾಗಿ, ಅವನು ಅನೇಕ ಪುರುಷರಿದ್ದಾರೆ, ಅವನಿಗೆ ಯಾವ ಒಂದು ವಿಶೇಷಣಗಳು ಇಲ್ಲ, ನಿರ್ವಿಶೇಷನಾದವನು, ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಸಾಂಖ್ಯ ಪ್ರಕ್ರಿಯಾ ಪ್ರತ್ಯಭಿಜ್ಞಾನ ಸಾಂಖ್ಯರು ಹೇಳುವ ಹಾಗೆ ಇರುವಾಗಿದೆ. ಪಂಚವಿಂಶಾತಿರಿಕ್ತ ಪುರುಷ ನಿಷೇಧಾಚ 25 ತತ್ವಾದ ಪುರುಷ. ಅವ್ಯಕ್ತದವರೆಗೂ ಹೇಳಿದ 24 ತತ್ವಗಳು. 20ನೇ ಪುರುಷ ಅಂತ ಹೇಳಿ ನಿಲ್ಲಿಸ್ಬಿಡ್ತು ಶ್ರುತಿಯಲ್ಲಿ. ಪರಮಾತ್ಮನ್ನೇ ಹೇಳಲೇ ಇಲ್ವಲ್ಲ ಅಂತ ಪ್ರಶ್ನೆ ಬರಬಹುದು ಇಲ್ಲಿ. ಅವರು 24 ತತ್ವಗಳನ್ನು ಅವರೇ ಮೊದಲು ಹೇಳಿದ್ದು. ಪ್ರಕೃತಿ, ಮಹತ್ವ, ಅಹಂಕಾರ, ಇಂದ್ರಿಯಗಳು ಇದೆಲ್ಲ ಅವರು ಹೇಳಿದ್ರು. 24 ತತ್ವಗಳು, ಮನಸ್ಸು ಮೊದಲಾದದ್ದೆಲ್ಲ. ಆದ್ದರಿಂದ ಅವರು ಹೇಳಿರುವ 24 ತತ್ವಗಳು 25ನೇ ತತ್ವ ಪುರುಷ. ಅದಕ್ಕಿಂತ ಪುರುಷಾತನ್ ಅಪರಂ ಕಿಂಚಿತ್ 26ನೇ ತತ್ವ ಇಲ್ಲ ಅಂತ ಹೇಳಿದ ಹಾಗಿದೆ ಮಂತ್ರದಲ್ಲಿ ಅಂತ ಪೂರ್ವ ಪಕ್ಷ. ಸಾಂಖ್ಯಾಭಿಮತ ಅಬ್ರಹ್ಮಾತ್ಮಕ ಪ್ರಧಾನಮೇವ ಅವ್ಯಕ್ತ ಶಬ್ದೇನ ಅಭಿಧೀಯತೆ ಅಂತ. ಅವ್ಯಕ್ತ ಅಂತ ಹೇಳಿರೋದು ಅಬ್ರಹ್ಮಾತ್ಮಕವಾದ ಪರಮಾತ್ಮ, ಬ್ರಹ್ಮವೇ ಇಲ್ಲ ಅವರಿಗೆ ಅಂತ ಪೂರ್ವ ಪಕ್ಷ ಹೇಳಿದ್ರೆ,
ಅದಕ್ಕೆ ಸೂತ್ರಕಾರರು ಸ್ಪಷ್ಟವಾಗಿ ಹೇಳ್ಬಿಟ್ರು, ಆನುಮಾನಿಕಂ ಅಪಿ ಏಕೇಶಾಂ ಇತಿ ಚೇತ್ ಅಂತ ಪೂರ್ವ ಪಕ್ಷ. ಆನುಮಾನಿಕಂ, ಆನುಮಾನಿಕ ಅಂದ್ರೆ ಅನುಮಾನ ಪ್ರಮಾಣದಿಂದ ಸಿದ್ಧವಾದಂತಹ ಪ್ರಧಾನ ಅನ್ನೋದು ಸಾಂಖ್ಯರು ಹೇಳೋದು. ಪ್ರಕೃತಿ ಜಗತ್ ಕಾರಣ. ಪ್ರಕೃತಿ ಅನ್ನೋದು ಏನು? ಅಚೇತನ, ಮೂಲ ಕಾರಣವಾದ ಜಗತ್ತಿಗೆ. ಮೂಲ ಕಾರಣ ಅನ್ನೋದು ನಿಮಗೆ ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ಸಾಂಖ್ಯರು ಹೇಳಿದ್ರು, ಊಹೆ ಮಾಡಿ ತಿಳಿಬಹುದು. ಅದು ಶ್ರುತಿಯಲ್ಲಿಯೂ ಹೇಳಿರ್ಬೋದು, ಆದರೆ ಮುಖ್ಯವಾಗಿ ಅನುಮಾನದಿಂದಲೇ ತಿಳಿಬಹುದು. ಊಹೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಪದಾರ್ಥಗಳಿಗೆಲ್ಲ ಇದೆ ಇಲ್ಲಿ ಲೋಕದಲ್ಲಿ, ಅದಕ್ಕೊಂದು ಕಾರಣ ಇರಲೇಬೇಕಲ್ಲ. ಕಾರಣ ಇಲ್ಲದೆ ಒಂದು ಕಾರ್ಯ ಉಂಟಾಗೋದಿಲ್ಲ. ಆದ್ದರಿಂದ ಯಾವುದೋ ಒಂದು ಪದಾರ್ಥ ಇದೆ ಅಂದ್ರೆ ಯಾರೋ ಅದನ್ನು ಮಾಡಿರ್ಬೇಕು, ಅದಕ್ಕೊಂದು ಕಾರಣ ಇರಬೇಕು. ಒಂದು ಮೆಟೀರಿಯಲ್ ಕಾಸು, ಎಫಿಷಿಯಂಟ್ ಕಾಸು ಎಲ್ಲ ಇರ್ಬೇಕಲ್ಲ ಅದಕ್ಕೆ. ಆದ್ದರಿಂದ ಅದಕ್ಕೆ ಕಾರಣ ಹೊಂದಿರ್ಬೇಕು. ಆ ಕಾರಣಕ್ಕೆ ಇನ್ನೊಂದು ಕಾರಣ ಇರಬೇಕು, ಅದಕ್ಕೊಂದು ಕಾರಣ ಇರಬೇಕು. ಹೀಗೆಲ್ಲ ನಾವು ಒಂದೊಂದಾಗಿ ನೋಡ್ಕೊಂಡು ಹೋದ್ರೆ ಮೂಲವಾದ ಒಂದು ಕಾರಣ ಇರ್ಬೇಕು ಈ ಜಗತ್ತಿಗೆಲ್ಲ. ಅದುವೇ ಪ್ರಧಾನ ಅಂತ ಊಹೆ ಮಾಡ್ಕೋಬಹುದು ಅಂದ್ರು. ಯಾಕೆ ಅಂದ್ರೆ ಕಾರ್ಯ ಇರ್ಬೇಕಾದ್ರೆ ಕಾರಣ ಇರ್ಲೇಬೇಕಲ್ಲ, ಇಲ್ಲೇ ಇರಕ್ಕೆ ಸಾಧ್ಯವೇ ಇಲ್ಲ ಅದು. ಆದ್ದರಿಂದ ಹೀಗೆ ಊಹೆ ಮಾಡ್ಕೊಂಡು ಹೋದ್ರೆ ಪ್ರಧಾನ ಅಂತ ಯಾಕೆ ಹೇಳಕ್ಕಾಗಲ್ಲ. ಜಗತ್ತಿಗೆ ಒಂದು ಕಾರಣ ಇರ್ಲೇಬೇಕು, ಮೂಲ ಕಾರಣ, ಅದುವೇ ಪ್ರಧಾನ ಅಂತ ಹೇಳ್ತೀವಿ. ಹೇಳಿ ಅದಕ್ಕೆ ಆನುಮಾನಿಕ ಅಂತಾನೆ ಹೆಸರು. ಪ್ರಧಾನ ಅಂತ ಅವ್ರು ಹೇಳೋ ಮೂಲ ಪ್ರಕೃತಿ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ. ನಾವು ಅದನ್ನ ಪ್ರಕೃತಿ ಹೇಳ್ತೀವಿ, ಆದರೆ ಅದು ಬ್ರಹ್ಮಾತ್ಮಕವಾದದ್ದು. ಸ್ವತಃ ಕೆಲಸ ಮಾಡೋಕ್ಕಾಗೋದಿಲ್ಲ, ಅದು ಅಚೇತನವಾದ್ದರಿಂದ ಜ್ಞಾನವಿಲ್ಲ. ಸಾಂಖ್ಯರು ಹೇಳಿದ್ರು ಸ್ವತಃ ಕೆಲಸ ಮಾಡುತ್ತೆ. ಪುರುಷನ ಒಂದು ಪಕ್ಕದಲ್ಲಿ ಸನ್ನಿಧಿ ಇದ್ರೆ ಸಾಕು, ಬದಲಾವಣೆ ಆಗ್ಬಿಡುತ್ತೆ ಅದರಲ್ಲಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಪರಮಾತ್ಮನಿಗೆ ಶರೀರವಾಗಿ ಪರಮಾತ್ಮ ಸಂಕಲ್ಪ ಮಾಡಿ ಅದರಲ್ಲಿ ಪರಿಣಾಮವನ್ನು ಉಂಟು ಮಾಡ್ತಾನೆ. ಆಗ ಪ್ರಕೃತಿ ಮಹತ್ ಅವಸ್ಥೆಗೆ ಹೋಗುತ್ತೆ, ಮಹತ್ವ ಅಹಂಕಾರ ಅವಸ್ಥೆಗೆ ಹೋಗುತ್ತೆ. ಅದು ಪಂಚಭೂತಗಳೇನೋ ಇಂದ್ರಿಯಗಳೇನೋ ಈ ಅವಸ್ಥೆಗಳೆಲ್ಲ ಉಂಟಾಗಿ ಆಮೇಲೆ ಎಲ್ಲದರಲ್ಲಿಯೂ ಅದನ್ನೆಲ್ಲ ಮಿಶ್ರಣ ಮಾಡಿ ಅವನು ಅನುಪ್ರವೇಶ ಮಾಡಿ ಜೀವರುಗಳನ್ನೆಲ್ಲ ಕಳಿಸಿ ಒಂದೊಂದು ಪದಾರ್ಥವನ್ನು ಸೃಷ್ಟಿ ಮಾಡಿದಾನೆ ಪರಮಾತ್ಮ. ಹೀಗೆ ಅಂತ ನಾವು ಶ್ರುತಿಯಲ್ಲಿ ಹೇಳಿರೋದು. ಅವ್ರು ಹೇಳಿದ್ರು ಅದು ಹಾಗಿಲ್ಲ, ಎಲ್ಲ ಅನುಮಾನದಿಂದಲೇ. ಆನುಮಾನಿಕ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ ಸೂತ್ರಕಾರರು ಪ್ರಧಾನಕ್ಕೆ. ಆನುಮಾನಿಕಮಪಿ, ಆನುಮಾನಿಕವೇ ಇಲ್ಲಿ ಪ್ರಧಾನವೇ ಹೇಳಲ್ಪಟ್ಟಿದೆ ಅವ್ಯಕ್ತ ಅನ್ನೋ ಶಬ್ದದಿಂದ ಅಂತ ಪೂರ್ವ ಪಕ್ಷ. ಅದಕ್ಕೆ ಸೂತ್ರಕಾರರು ಹೇಳಿದ್ರು ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶಯತಿ ಚ. ಇಲ್ಲ, ಇದು ಅನುಮಾನಿಕ ಅಲ್ಲ ಇದು. ಯಾಕೆ ಅಂದ್ರೆ ಶರೀರ ರೂಪಕವಾದ ಒಂದು ಶರೀರದ ಒಂದು ರೂಪಣ ಮಾಡಿ ರಥರಥಿ ರೂಪದಿಂದ ಶರೀರದ ಇದನ್ನೆಲ್ಲ ಅವಯವಗಳನ್ನೆಲ್ಲ ಹೇಳಿ ಅವರು ಇಂದ್ರಿಯಗಳಿಗೂ ಇದಕ್ಕೂ ಕೂಡ ಶರೀರದ ರಥದ ಒಂದು ರೂಪಣವನ್ನು ಹೇಳಿ ಎರಡಕ್ಕೂ ಅವ್ರು ನಮಗೆ ಹೇಗೆ ಇದರ ಅರ್ಥವನ್ನು ಮಾಡ್ಕೊಳ್ಬೇಕು ಅನ್ನೋ ತಿಳಿಸ್ತಾರೆ. ಯಾವ ಯಾವ ಸ್ಥಾನದಲ್ಲಿ ಏನಿದೆ. ಒಂದು ರಥದ ಸ್ಥಾನದಲ್ಲಿ ಒಂದು ಕುದುರೆ ಇರಬೇಕು, ಒಂದು ದಾರಿ ಇರಬೇಕು, ಕುದುರೆ ಇರಬೇಕು, ಕಡಿವಾಣ ಇರಬೇಕು, ಒಬ್ಬ ಸಾರಥಿ ಇರಬೇಕು, ಒಬ್ಬ ರಥವಿರಬೇಕು, ಅದರಲ್ಲಿ ಒಬ್ಬ ರಥಿ ಇದ್ದಾನೆ. ಇದನ್ನೆಲ್ಲ ನಮ್ಮ ದೇಹದಲ್ಲಿಯೂ ಈ ತತ್ವಗಳ ವಿಷಯದಲ್ಲಿ ಅವರು ಶ್ರುತಿಯಲ್ಲಿ ಅವನು ಉಪದೇಶ ಮಾಡ್ತಾನೆ. ಯಾವ್ಯಾವುದು ಯಾವ ಸ್ಥಾನದಲ್ಲಿದೆ ಅನ್ನೋದೆಲ್ಲ ಉಪದೇಶ ಮಾಡ್ತಾನೆ. ಯಾಕೆ ಈ ರೀತಿ ಉಪದೇಶ ಮಾಡಬೇಕು ಅದು ಒಂದು ಪ್ರಶ್ನೆ ಬರುತ್ತೆ. ರಥವನ್ನು ಇಟ್ಕೊಂಡು ಏನು ಉಪದೇಶ ಮಾಡೋದು ಯಾಕಿದೆ? ಇಂದ್ರಿಯಗಳು, ಬುದ್ಧಿ, ಮನಸ್ಸು ಇದೆಲ್ಲ ರಥಕ್ಕೂ ಕಡಿವಾಣಕ್ಕೂ ಕುದುರೆಗೂ ಇದಕ್ಕೂ ಏನ್ ಸಂಬಂಧ? ಅದಕ್ಕೆ ಸೂತ್ರಕಾರ ಅದಕ್ಕೆಲ್ಲ ನಿಶ್ಚಯ ಮಾಡ್ಬಿಟ್ರು ಅರ್ಥವನ್ನ. ಮತ್ತು ಸೂಕ್ಷ್ಮಂತು ತದರ್ಹತ್ವ ತದಧೀನತ್ವಾತ್ ಅರ್ಥವತಿ. ಇದನ್ನೆಲ್ಲ ವಶಪಡಿಸ್ಕೊಳ್ಳೋದು ಅಧೀನತ್ವಾತ್. ಅದನ್ನೆಲ್ಲ ಯಾವ್ದು ಅಧೀನ ಪಡಿಸ್ಕೊಂಡ್ರೆ ಯಾವ್ದು ನಮ್ಮ ವಶಕ್ಕೆ ಬರುತ್ತೆ ಅದು ತಿಳಿಸೋಕ್ಕೋಸ್ಕರ ಈ ರಥರಥಿ ರೂಪಣವನ್ನು ಮಾಡ್ತಾ ಇದ್ದಾರೆ. ಅಂದ ಕುದುರೆಯನ್ನ ಸರಿಯಾಗಿ ಹಿಡ್ಕೊಳ್ಬೇಕು. ಕಡಿವಾಣ ಹಿಡ್ಕೊಂಡ್ರೆ ಕುದುರೆಯನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು. ಕಡಿವಾಣ ಹಿಡ್ಕೊಳ್ಬೇಕಾದ್ರೆ ಸರಿಯಾಗಿ ಒಳ್ಳೆಯ ಸಾರಥಿ ಇರ್ಬೇಕು. ಆ ಸಾರಥಿಗೆ ಒಳ್ಳೆಯ ರಥವಿರ್ಬೇಕು, ರಥಿಗೆ ಒಬ್ಬ ರಥಿ ಇರ್ಬೇಕು, ಅವನಿಗೊಂದು ಒಳ್ಳೆಯ ರಥವಿರ್ಬೇಕು. ಯಾವುದೋ ಒಂದು ಚೆನ್ನಾಗಿಲ್ಲ ಯಾರೋ ರಥ ಇಟ್ಕೊಂಡ್ರೆ ರಥಿ ಒಳಗಡೆ ಕೂತ್ಕೊಂಡು ರಥವೇ ಮುಂದೆ ಹೋಗೋದಿಲ್ಲ. ಕಡಿವಾಣ ಚೆನ್ನಾಗಿರ್ಬೇಕು, ಸಾರಥಿ ಚೆನ್ನಾಗಿರ್ಬೇಕು, ಸಾರಥಿಗೆ ಸರಿಯಾಗಿ ನಿಯಮ ಮಾಡೋ ಸಾಮರ್ಥ್ಯವಿರ್ಬೇಕು. ಇದೆಲ್ಲ ವಶಪಡಿಸ್ಕೊಳ್ಳುವ ಒಂದು ವಿಷಯವನ್ನು ಹೇಳಕ್ಕೋಸ್ಕರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಂದ್ರಿಯ, ಮನಸ್ಸು, ಬುದ್ಧಿ ಇದನ್ನೆಲ್ಲ ಹೇಳ್ತಿದ್ದಾರೆ. ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಬೇಕಾದ್ರೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸು ಇಟ್ಕೊಳ್ಬೇಕಾದ್ರೆ ಬುದ್ಧಿ ಇರ್ಬೇಕಾದ್ರೆ ಜೀವಾತ್ಮ ಸರಿಯಾಗಿರ್ಬೇಕು. ಜೀವಾತ್ಮನು ಜ್ಞಾತ ಕರ್ತ ಆದವನು, ಅವನು ಸಂಕಲ್ಪ ಮಾಡ್ಬೇಕು ಸರಿಯಾಗಿ. ಅವನಿಗೆ ದೇಹ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿಲ್ಲದೆ ಹೋದ್ರೆ ಅವನ ಮನಸ್ಸೇ ಓಡೋದಿಲ್ಲ.
ಸದ್ವಿದ್ಯೆಯಲ್ಲಿ ಹೇಳ್ತಾರೆ. ಉದ್ದಾಲಕರು ಶ್ವೇತಕೇತುಗೆ ಉಪದೇಶ ಮಾಡುವಾಗ, ಪ್ರಾಣಗಳ ವಿಷಯದೆಲ್ಲ ಹೇಳುವಾಗ ಅಲ್ಲಿ ಹೇಳ್ತಾರೆ, ಒಂದು 10 ದಿನ ಊಟ ಮಾಡ್ಬೇಡ ಅಂತ ಹೇಳ್ಬಿಟ್ರು ಅವನಿಗೆ. ಉಪವಾಸ ಮಾಡ್ಕೊಂಡು ಬಂದ. ಈಗೆಲ್ಲ ವೇದಗಳೆಲ್ಲ ಹೇಳಪ್ಪ ಅಂದ್ರು. ಏನು ನನ್ಗೆ ಜ್ಞಾಪಕವೇ ಬರ್ತಾ ಇಲ್ಲ, ಏನು ಹೇಳಕ್ ಆಗ್ತಾ ಇಲ್ಲ ಅಂತ. ಊಟ ಮಾಡ್ಕೊಂಡು ಬಾ ಅಂದ್ರು. ಊಟ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ಚೆನ್ನಾಗಿ ಹೇಳ್ದ. ದೇಹ ಚೆನ್ನಾಗಿದ್ರೆ ಅನುಷ್ಠಾನ ಮಾಡಕ್ ಸಾಮರ್ಥ್ಯವಿರುತ್ತೆ. ಧರ್ಮ ಅನುಷ್ಠಾನ ಮಾಡ್ಬೋದು. ಜೀವಾತ್ಮನಿಗಿಂತ ದೇಹ ಹೆಚ್ಚು ಹೇಳಿದೆ. ದೇಹವನ್ನ ಸರಿಯಾಗಿ ಇಟ್ಟುಕೊಂಡ್ರೆ ಜೀವಾತ್ಮ ಅನುಷ್ಠಾನ ಮಾಡ್ಬೋದು. ಅದರಿಂದ ಭಕ್ತಿಯೋಗಿಗಳು ಆರೋಗ್ಯಕ್ಕೋಸ್ಕರವೇ ಅನೇಕ ಉಪಾಸನೆಗಳನ್ನು ಮಾಡಬಹುದು ಅಂಗವಾಗಿ ಭಕ್ತಿಯೋಗಕ್ಕೆ. ಯಾಕೆ ಅಂದ್ರೆ ಭಕ್ತಿಯೋಗ ಸಾಂಗವಾಗಿ ನಡಿಬೇಕು ಅವರಿಗೆ ಪೂರ್ಣವಾಗಿ. ಮಧ್ಯದಲ್ಲಿ ಇವರಿಗೆ ನಿಂತು ಹೋದ್ರೆ, ಚಾಂದೋಗ್ಯದಲ್ಲಿ ಪುರುಷ ವಿದ್ಯೆ ಅಂತ ಹೇಳುವಾಗ 116 ವರ್ಷ ಆಯುಸ್ಸು ಹೇಳಲ್ಪಟ್ಟಿದೆ ಪುರುಷ ವಿದ್ಯೆಗೆ. ಅದೇ ಒಂದು ಉಪಾಸನೆ, ಬ್ರಹ್ಮೋಪಾಸನೆ ಅಲ್ಲ, ಬರೀ ಆಯುಸ್ಸಿಗೆ. ಒಬ್ಬ ಭಕ್ತಿ ಯೋಗಿ ಅದನ್ನ ಮಾಡಬಹುದು ಬೇಕಾದ್ರೆ ಅಂಗವಾಗಿ. ಪರಮಾತ್ಮನನ್ನ ಪಡೆದುಕೊಳ್ಳಕ್ಕೆ ಭಕ್ತಿ ಯೋಗಕ್ಕೆ ಅಂಗವಾಗಿ ಅದನ್ನ ಬೇಕಾದ್ರೆ ಮಾಡಬಹುದು. ಒಂದೇನ್ ಪ್ರಯೋಜನ ಅವನಿಗೆ ಅಂದ್ರೆ, ಅವನು ಅಷ್ಟು ಕಾಲ ಇದ್ದು ಉಪಾಸನೆಯನ್ನು ಸಾಧಿಸ್ಬೋದು. ಅಷ್ಟರಲ್ಲಿ ಅವನಿಗೆ ಉಪಾಸನೆ ನಿಷ್ಪತ್ತಿ ಆದ್ರೆ ಬ್ರಹ್ಮಪ್ರಾಪ್ತಿ ಆಗುತ್ತೆ. ಆದ್ರಿಂದ ಅವನು ಆರೋಗ್ಯ ಚೆನ್ನಾಗಿ ಇಟ್ಟುಕೊಂಡ್ರೆ ಪರಮಾತ್ಮನ ಧ್ಯಾನ ನಿರಂತರವಾಗಿ ಮಾಡಬಹುದು. ಈ ರೀತಿ ಎಲ್ಲ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಅದು ಶರೀರ ಅನ್ನೋದು ಜೀವಾತ್ಮನಿಗಿಂತ ಹೆಚ್ಚು ಅಂತ ಹೇಳಲ್ಪಟ್ಟಿದೆ ನಿಯಮನ ಮಾಡುವ ಇದರಲ್ಲಿ. ಎಲ್ಲದಕ್ಕಿಂತ ಹೆಚ್ಚು ಪರಮಾತ್ಮ. ಅವನನ್ನ ನಾವು ಪ್ರೀತಿಗೊಳಿಸ್ಬಿಟ್ರೆ ಎಲ್ಲವೂ ಸಿಕ್ಕಿಬಿಡುತ್ತೆ ನಮ್ಗೆ. ಅವನ ಪ್ರೀತಿ ಸಿಕ್ಕಿಬಿಟ್ರೆ, ಅವನನ್ನು ವಶಪಡಿಸ್ಕೊಂಡ್ರೆ ಎಲ್ಲ ಸಿಕ್ಬಿಡುತ್ತೆ. ಎಲ್ಲ ತದಧೀನತ್ವಾದ ಅರ್ಥವತೆ. ಅದು ಅದ್ಭುತವಾಗಿ ಹೇಳ್ತಾರೆ. ಜ್ಞೇಯತ್ವ ವಚನಾಚ. ಜೀವಾತ್ಮನನ್ನು ತಿಳ್ಕೊಳ್ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ ಶಾಸ್ತ್ರಗಳಲ್ಲಿ. ಅಥವಾ ಪ್ರಧಾನವನ್ನು ತಿಳ್ಕೊಂಡ್ರೇನೆ ಮೋಕ್ಷ ಅಂತ ಹೇಳಿಲ್ಲ. ಜೀವಾತ್ಮ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿಲ್ಲ. ಪರಮಾತ್ಮ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿರೋದು. ಎಲ್ಲ ಹೇಳಿ ಕಡೆಯಲ್ಲಿ ಒಂದು ಅದ್ಭುತವಾದ ಸೂತ್ರ ಹೇಳಿದ್ರು. ತ್ರಯಾಣಾಮೇವಚ ಏವೋಪನ್ಯಾಸ ಪ್ರಶ್ನಶ್ಚ. ಕಠೋಪನಿಷತ್ತಿನ ಸಂಪೂರ್ಣ ಸಾರಾರ್ಥ 3 ಪ್ರಶ್ನೆ 3 ಉತ್ತರಗಳು ಅಷ್ಟೇ ಅಂತ ಹೇಳ್ಬಿಟ್ರು ಸೂತ್ರಕಾರರು. ತ್ರಯಾಣಾಮೇವ ಏವೋಪನ್ಯಾಸ ಪ್ರಶ್ನಶ್ಚ. 3 ವಿಷಯದಲ್ಲಿ ಪ್ರಶ್ನೋತ್ತರಗಳು ಇಲ್ಲಿ ನಡೆದಿದೆ ಕಠೋಪನಿಷತ್ತಿನಲ್ಲಿ. ಅದು 3 ತಿಳ್ಕೊಳ್ಳಿ ಸಾಕು. ಅದು ಯಾವುದು ಅಂದ್ರೆ ಉಪಾಯ, ಉಪೇಯ, ಉಪೇತೃ. ಉಪಾಸಕ ಯಾರು, ಅವನ ಸ್ವರೂಪವೇನು. ಉಪೇಯ ಆಬ್ಜೆಕ್ಟ್ ಆಫ್ ಅಟೈನ್ಮೆಂಟ್, ಗೋಲ್, ಅದರ ಸ್ವರೂಪವೇನು. ಮತ್ತೆ ಉಪಾಯ ಪಡೆದುಕೊಳ್ಳಕ್ಕೆ ದಾರಿ, ಮಾರ್ಗ, ಮೀನ್ಸ್ ಅಂತ ಹೇಳಲ್ಪಟ್ಟದು. ಅದರ ಸ್ವರೂಪವೇನು. 3 ವಿಷಯ ಅಂತ ಹೇಳಿದ್ರು. ಇದನ್ನೆಲ್ಲ ಅದ್ಭುತವಾಗಿ ಅವರು ಈ ಅಧಿಕರಣದಲ್ಲಿ ಹೇಳ್ತಾರೆ. ಅದನ್ನ ಇಲ್ಲಿ ಸಂಕ್ಷೇಪವಾಗಿ ವಿವರಿಸ್ತಾರೆ ರಂಗರಾಮಾನುಜರು. ಉಪಾಸನ ಉಪಯೋಗಿ ವಶೀಕರಣಾಯ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇತಿ ವಾಕ್ಯೆ ರಥಿರಥಾದಿಭಾವೇನ ರೂಪಿತೇಷು ಆತ್ಮಶರೀರ ಬುದ್ಧಿ ಮನ ಇಂದ್ರಿಯ ವಿಷಯೇಷು ರಥರೂಪಕಾತ್ಮನ ಶರೀರಂ ರಥಮೇವ ಚ ಇತಿ ವಿನ್ಯಸ್ತಸ್ಯ ಶರೀರಸ್ಯೈವ ಅವ್ಯಕ್ತ ಶಬ್ದೇನ ಗ್ರಹಣ ಸಂಭವಾತ್. ಇಲ್ಲಿ ಸೂತ್ರಕಾರರು ಆನುಮಾನಿಕಮಿತ್ಯೇಕೇಷಾಮಪಿ ಅಂತ ಹೇಳಿ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶನಾತ್ ಅಂತ ಹೇಳಿ ಶರೀರವೇ ರಥ ಅಂತ ಹೇಳಿರೋದ್ರಿಂದ ಇಲ್ಲಿ ಅದಕ್ಕೇನ್ ಅರ್ಥ ಅಂತ ಹೇಳಿದ್ರೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಬುದ್ಧಿಸ್ತು ಸಾರಥಿಂ ವಿದ್ಯಾತ್ ಮನಃ ಪ್ರಗ್ರಹಮೇವ ಚ ಅಂತ ಹೇಳಿ, ಇನ್ನು ಈ ಶರೀರವೇ ರಥ ಅಂತೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ. ಇದೆಲ್ಲ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಇಲ್ಲಿ ಅಸ್ಮಿನ್ ಪ್ರಕರಣೆ ಇಂದ್ರಿಯಾದಿ ವಶೀಕರಣ ಪ್ರಕಾರಸ್ಯೈವ ಯಚ್ಛೇದ್ ವಾಂಗ್ಮನಸಿ ಪ್ರಾಜ್ಞಃ ಇತ್ಯಾದೌ ದರ್ಶನಾತ್ ತದನುಸಾರೇಣ ಅವ್ಯಕ್ತ ಶಬ್ದೇನ ಶರೀರಮೇವ ಗೃಹ್ಯತೆ. ಅವ್ಯಕ್ತ ಅಂತ ಹೇಳ್ಬಿಟ್ರೆ ಸಾಂಖ್ಯರು ಹೇಳುವ ಪ್ರಧಾನ ಅನ್ನುವುದು ಅರ್ಥವಲ್ಲ ಇಲ್ಲಿ. ಯಾಕೆ ಅಂದ್ರೆ ಈ ಅವ್ಯಕ್ತ ಶಬ್ದ ಎಲ್ಲಿ ಹೇಳಲ್ಪಟ್ಟಿದೆ? ಇಂದ್ರಿಯ, ಮನಸ್ಸು, ಬುದ್ಧಿ, ಆತ್ಮ, ಅವ್ಯಕ್ತ, ಪುರುಷ ಹೀಗೆ ಹೇಳಲ್ಪಟ್ಟಿದೆ. ಆತ್ಮ ಅನ್ನೋನು ಬೇರೆ, ಪುರುಷ ಅಂತ ಬೇರೆ ಹೇಳಲ್ಪಟ್ಟಿದೆ. ಪುರುಷ ಅನ್ನೋನು ಪರಮ ಪುರುಷ, ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾದವನು. ಪುರುಷ ಅನ್ನುವ ಶಬ್ದವೇ ಪರಮಾತ್ಮನಿಗೆ, ಅವನಿಗೆ ಅಸಾಧಾರಣವಾದ ಶಬ್ದ. ಭಗವಾನ್ ಅನ್ನೋದು ಪುರುಷ. ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇದ್ಯಪಿ ನಿರುಪಾಧೀಚ ವರ್ತೇತೆ ವಾಸುದೇವೇ ಸನಾತನೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಪುರುಷ ಅನ್ನೋದು ಭಗವಾನ್ ಅಂದ್ರೆ ಮುಖ್ಯವಾದ ಅರ್ಥದಲ್ಲಿ ಪರಮಾತ್ಮನೇ, ಯಾವ ವಿಶೇಷವೂ ಇಲ್ಲದೆ ಹೋದ್ರೆ.
ಇಲ್ಲಿ ಪುರುಷ, ಆತ್ಮ, ಅವ್ಯಕ್ತ, ಪುರುಷ ಈಗ ಹೇಳಿರುವಾಗ ಅವ್ಯಕ್ತಕ್ಕೆ ಹೇಗೆ ಅರ್ಥ ಮಾಡ್ಬೇಕು? ಯಾಕೆಂದ್ರೆ ಇಲ್ಲಿ ಹೇಳಿರೋದು ಇಂದ್ರಿಯ, ಮನಸ್ಸು, ಬುದ್ಧಿ, ಆತ್ಮ, ಅವ್ಯಕ್ತ, ಪುರುಷ ಇದೆಲ್ಲ ಹೇಳಿ ಇಲ್ಲಿ ಹೇಳಿರೋದು ಕುದುರೆಗಳು, ಮಾದುಗಳು, ಮತ್ತೆ ಕಡಿವಾಣ, ಸಾರಥಿ, ರಥ, ಯಜಮಾನ. ಶರೀರವೇ ರಥ ಅಂತ ಹೇಳಲ್ಪಟ್ಟಿದೆ. ಶರೀರ ರಥ ಅಂತ ಹೇಳುವ ಸ್ಥಾನದಲ್ಲಿ ಇಲ್ಲಿ ಅವ್ಯಕ್ತ ಅನ್ನುವ ಶಬ್ದ ಕಂಡು ಬರುತ್ತೆ. ಆದ್ದರಿಂದ ಶರೀರಕ್ಕೂ ಅವ್ಯಕ್ತಕ್ಕೂ ಏನು ಸಂಬಂಧ ಹೇಳಲ್ಪಟ್ಟಿದೆ ಇಲ್ಲಿ. ಹೇಗೆ ಕುದುರೆಗಳಿಗೂ ಇಂದ್ರಿಯಗಳಿಗೂ ಸಂಬಂಧ, ಅದೇ ಶಬ್ದ ಉಪಯೋಗಿಸಿದೆ, ಇಂದ್ರಿಯ ಅಂತಾನೆ. ಮನಸ್ಸಿಗೂ ಕಡವಾಣಕ್ಕೂ ಹೇಳಲ್ಪಟ್ಟಿದೆ. ಹಾಗೆಯೇ ಸಾರಥಿ ಪ್ರಗ್ರಹ ಮನಃ ಪ್ರಗ್ರಹಚ ಅಂತ ಹೇಳಲ್ಪಟ್ಟು, ಬುದ್ಧಿಯೇ ಸಾರಥಿ ಅಂತ ಹೇಳಲ್ಪಟ್ಟಿದೆ. ಹೀಗೆ ಹೇಳ್ಬಿಟ್ಟು ಶರೀರ ಅವ್ಯಕ್ತ ಅಂತ ಹೇಳಲ್ಪಟ್ಟಿದೆ. ಶರೀರ ಅವ್ಯಕ್ತ, ರಥಸ್ಥಾನದಲ್ಲಿ ಇರೋದು. ಹಾಗೆ ಅವ್ಯಕ್ತ ಅಂದ್ರೆ ಶರೀರ ಅಂತ ಅರ್ಥ ಬರುತ್ತೆ. ಅವಾಗ ಶರೀರದ ಸ್ಥಾನ, ಶರೀರ ಒಂದನ್ನ ಅಲ್ಲಿ ಹೇಳಲಿಲ್ಲ. ಇಂದ್ರಿಯ, ಬುದ್ಧಿ, ಮನಸ್ಸು, ಆತ್ಮ, ಅವ್ಯಕ್ತ, ಪುರುಷ. ಇಂದ್ರಿಯ, ಬುದ್ಧಿ, ಆತ್ಮ, ಮನಸ್ಸು, ಶರೀರ, ಪುರುಷ ಅಂತ ಹೇಳಿದ್ರೆ ಪ್ರಶ್ನೆಯೇ ಬರ್ತಾ ಇರಲಿಲ್ಲ. ಅವ್ಯಕ್ತ ಅನ್ನುವ ಶಬ್ದ ಉಪಯೋಗಿಸ್ಬಿಟ್ಟಿದೆ ಶ್ರುತಿಯಲ್ಲಿ. ಅವ್ಯಕ್ತ ಶಬ್ದಕ್ಕೆ ನಾವು ಹೇಳುವ ಪ್ರಧಾನ ಅಂತ ಶಾಂಖ್ಯರು ಪೂರ್ವ ಪಕ್ಷ ಹೇಳಿದ್ರೆ, ಅವ್ಯಕ್ತ ಅನ್ನುವ ಶಬ್ದ ಶರೀರದ ಸ್ಥಾನದಲ್ಲಿ ಬಂದಿದೆ. ಅಲ್ಲಿ ರಥ ನಿರೂಪಣೆಯಲ್ಲಿಯೂ ಅದೇ ರೀತಿ ಇಂದ್ರಿಯಗಳಿಗೂ ಮನಸ್ಸುಗಳಿಗೂ ಕುದುರೆಗಳು, ಕಡಿವಾಣ, ಸಾರಥಿ ಅಂತ ಹೇಳ್ಕೊಂಡು ಬಂದು ಶರೀರಂ ರಥಮೇ ವಚ ಅಂತ ಹೇಳಿರೋದ್ರಿಂದ ಅವ್ಯಕ್ತ ಶಬ್ದವು ಶರೀರವನ್ನು ತಿಳಿಸುತ್ತೆ ಅನ್ನೋದು ಸೂತ್ರಕಾರರು ಶರೀರ ಗೃಹೀತೆ ದರ್ಶಯತಿ ಚ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಆದ್ದರಿಂದ ಅವ್ಯಕ್ತಕ್ಕೆ ಹೇಗೆ ಶರೀರ ಅನ್ನೋ ಅರ್ಥ ಬರಕ್ ಸಾಧ್ಯ? ಅವ್ಯಕ್ತ ಅನ್ನೋದು ಕಣ್ಣು ಕಾಣದೇ ಇರುವಂತಹದ್ದು, ವ್ಯಕ್ತವಾಗದೇ ಇರೋದು. ಶರೀರ ಅನ್ನೋದು ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತೆ, ವ್ಯಕ್ತವಾಗಿದೆ. ವ್ಯಕ್ತವಾಗಿರುವ ಶರೀರಕ್ಕೆ ಅವ್ಯಕ್ತ ಅನ್ನುವ ಅರ್ಥ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಅದು ಹೇಳ್ತಾರೆ ಅವ್ಯಕ್ತದ ಒಂದು ಪರಿಣಾಮ ವಿಶೇಷ ಅಷ್ಟೇ ಇದು ದೇಹ, ಆದ್ದರಿಂದ ಅವ್ಯಕ್ತ ಅಂತಾನೆ ಹೇಳಲ್ಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅವ್ಯಕ್ತ ಅನ್ನೋದು ಮೂಲ ಪ್ರಧಾನ ಪ್ರಕೃತಿ. ಆ ಪ್ರಕೃತಿಯ ಪರಿಣಾಮವೇ ದೇಹವಾಗಿರೋದು. ಅದುವೇ ಮಹತ್ತಾಗಿ ಅಹಂಕಾರವಾಗಿ ತನ್ಮಾತ್ರೆಗಳಾಗಿ ಪಂಚಭೂತಗಳಾಗಿ ದೇಹವಾಗಿ ಪರಿಣಾಮ ಹೊಂದಿರೋದ್ರಿಂದ ಆ ರೀತಿ ಅವ್ಯಕ್ತ ಶಬ್ದವನ್ನು ಶ್ರುತಿ ಉಪಯೋಗಿಸಿದೆ ಅಂತ ನಾವು ಬೇರೆ ಎಲ್ಲ ಮಂತ್ರಗಳಿಗೆ ಸರಿಯಾದ ಅರ್ಥ ಹೇಳ್ಬೇಕಾದ್ರೆ ಇದಕ್ಕೆ ಶರೀರ ಅನ್ನುವ ಅರ್ಥವನ್ನೇ ಹೇಳ್ಬೇಕು. ಶರೀರವು ಕೂಡ ಅವ್ಯಕ್ತದ ಒಂದು ಪರಿಣಾಮವೇ ಆಗಿರೋದ್ರಿಂದ ಅವ್ಯಕ್ತ ಅನ್ನುವ ಶಬ್ದ ಉಪಯೋಗಿಸೋದ್ರಲ್ಲಿ ಯಾವ ಒಂದು ವಿರೋಧವೂ ಇಲ್ಲ ಅಂತ ಹೇಳಿ ಅದನ್ನ ಹೇಳ್ತಾರೆ. ಕಥಂ ಅವ್ಯಕ್ತ ಶಬ್ದೇನ ವ್ಯಕ್ತಸ್ಯ ಶರೀರಸ್ಯ ಅಭಿಧಾನ ಸೂಕ್ಷ್ಮಂತು ತದರ್ಹತ್ವಾ. ಸೂತ್ರಕಾರರು ಈ ಪ್ರಶ್ನೆಗಳನ್ನೆಲ್ಲ ತಾವೇ ಊಹೆ ಮಾಡಿ ಸೂತ್ರಗಳನ್ನು ಒಂದಾದ್ಮೇಲೆ ಒಂದು ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಅದು ಶರೀರ ಗೃಹೀತೆ ದರ್ಶನಾಥ್ ಅಂತ ಹೇಳಿದ ತಕ್ಷಣ ಶರೀರ ಅಂತ ಹೇಗೆ ಹೇಳ್ತೀರಾ ಅವ್ಯಕ್ತಕ್ಕೆ? ಸೂಕ್ಷ್ಮಂತು ತದರ್ಹತ್ವ ಉತ್ತರ ಕೊಟ್ಟರು ಅವರು. ಭೂತ ಸೂಕ್ಷ್ಮಂ ಅವ್ಯಾಕೃತಂ ಹಿ ಅವಸ್ಥಾ ವಿಶೇಷಮಾಪನ್ನ ಅವಸ್ಥಾಪನ್ನಾಪನ್ನಂ ಶರೀರಂ ಭವತಿ. ಸೂತ ಸೂಕ್ಷ್ಮವಾದ ಅವ್ಯಾಕೃತವೇ ಅದುವೇ ಅವ್ಯಕ್ತ ಅಂತ ಹೇಳೋದೇ ಪರಿಣಾಮ ಹೊಂದಿ ಶರೀರವಾಗುತ್ತೆ. ಆದ್ದರಿಂದ ಕಾರಣವನ್ನು ತಿಳಿಸುವ ಶಬ್ದವು ಕಾರ್ಯದಿಂದ ಹೇಳಲ್ಪಟ್ಟಿದೆ. ಕಾರ್ಯವಾದ ಶರೀರದ ಮೇಲೆ ಔಪಚಾರಿಕವಾಗಿ ಹೇಳಲ್ಪಟ್ಟಿದೆ ಅಂತ ಅರ್ಥ ಇದು. ಹಾಗೆ ಅದೇ ರೀತಿಯಲ್ಲಿ ಅವ್ಯಕ್ತ ಶಬ್ದಕ್ಕೆ ಅರ್ಥವಾಗಲಿ, ಆದರೆ ಸ್ಥೂಲವಾದ ಶರೀರದಲ್ಲಿ ಲಕ್ಷಣ ಒಪ್ಕೊಳ್ಬೇಕು ಅಂದ್ರೆ ತದರ್ಹತ್ವಾತ್ ಅಂತ ಹೇಳಿದ್ರು. ಸ್ಥೂಲ ಶರೀರ ಸೇವ ಕಾರ್ಯಾರ್ಹತ್ವಾತ್ ಸೇವ ವಶೀಕಾರ್ಯತ್ವಾಯ ಪ್ರತಿಪಾದನಸ್ಯ ಅಪೇಕ್ಷಿತತ್ವಾತ್ ತದ ಹೇಳಿದ್ರು. ಇಲ್ಲಿ ಕಾರಣವಾಚಿ ಶಬ್ದವು ಶರೀರವನ್ನು ಹೇಳುವುದು ಸರಿ. ಯಾಕೆಂದ್ರೆ ಅದನ್ನ ವಶೀಕಾರ್ಯ ಮಾಡ್ಕೊಳ್ಬೇಕಾದ್ರೆ ಅದುವೇ ಅಪೇಕ್ಷಿತವಾದದ್ದು. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿದೆ ಅವ್ಯಕ್ತ ಶಬ್ದದಿಂದ ಅಂತ ಹೇಳಿದ್ರು. ಅದಾದ್ಮೇಲೆ ಭೂತ ಸೂಕ್ಷ್ಮ ಅವ್ಯಾಕೃತ ಅಂತ ಹೇಳಿದ್ರೆ ಕಾಪಿಲತಂತ್ರ ಸಿದ್ಧೋಪಾದನೆ ಕಹ ಪ್ರದ್ವೇಷ. ಹೋಗ್ಲಿ, ಭೂತ ಸೂಕ್ಷ್ಮವಾದ ಅವ್ಯಕ್ತದ ಪರಿಣಾಮ ಶರೀರ. ನಾವು ಅದನ್ನು ಒಪ್ಕೊಳ್ತೀವಿ ಎಂದ್ರು ಸಾಂಖ್ಯರು. ನಾವು ಹಾಗೆ ತಾನೇ ಹೇಳ್ತಾ ಇದ್ದೀವಿ. ಭೂತ ಪ್ರಧಾನದ ಪರಿಣಾಮವೇ ಶರೀರ ಅಂತ ನಾವು ಹೇಳ್ತಿದ್ದೀವಿ. ಆದರೆ ಸ್ವತಂತ್ರವಾಗಿ ಪರಿಣಾಮ ಹೊಂದಿದೆ ಅಂತ ಅವ್ರು ಹೇಳ್ತಾರೆ. ಪರಮಾತ್ಮನಿಂದ ಅವನ ಸಂಕಲ್ಪದಿಂದ ಅವನ ಶರೀರವಾಗಿ ಸಂಕಲ್ಪ ಪರಿಣಾಮ ಹೊಂದಿದೆ ಅಂತ ನಾವು ಹೇಳ್ತೀವಿ. ಅವ್ರು ಹೇಳಿದ್ರು ಅದು ಭೂತಸು ಪ್ರಧಾನದ ಪರಿಣಾಮವಾದದ್ದು ಶರೀರ, ನಾವು ಒಪ್ಕೊಳ್ತೀವಿ ಎಂದ್ರು. ಹೇಳಿದ್ರು ತದಧೀನತ್ವಾತ್ ಅರ್ಥವದು. ತುಂಬಾ ಪ್ರಧಾನವಾದ ಸೂತ್ರಕಾರರು ಹೇಳ್ತಾರೆ. ತದ್ ಅಧೀನತ್ವಾತ್. ತತ್ ಅಂತ ಹೇಳಿದ್ರೆ
ಪರಮಾತ್ಮನ ಅಧೀನ ಅದು. ಅದರಿಂದಲೇ ಅದಕ್ಕೆ ಪ್ರಯೋಜನವಿದೆ ಅಂತ ಹೇಳಿದ್ರು. ಅಸ್ಯ ಅಸ್ಮನ್ಮತೆ ಅವ್ಯಕ್ತಸ್ಯ ಪರಮಾತ್ಮ ಅಧೀನತೆಯ ಅಧಿಷ್ಠಿತತ್ವೇನ ಪ್ರಯೋಜನವತ್ವಂ ಅಸ್ತಿ. ತದಧೀನತ್ವಾತ್ ಅರ್ಥವತ್. ಪರಮಾತ್ಮ ಅಧೀನವಾಗಿರುವುದರಿಂದಲೇ ಪ್ರಯೋಜನವಿದೆ ಅದಕ್ಕೆ ಅಂತ. ಯಾಕೆ ಅಂದ್ರೆ ಪರಮಾತ್ಮನು ಆತ್ಮನಾಗಿಲ್ಲದೆ ಹೋದ್ರೆ ಅದಕ್ಕೆ ಸತ್ತೆಯೇ ಇರೋದಿಲ್ಲ, ಅದು ಎಕ್ಸಿಸ್ಟೆನ್ಸೇ ಇರೋದಿಲ್ಲ, ಇರುವುದಕ್ಕೆ ಸಾಧ್ಯವಿಲ್ಲ. ಅವನ ಆಧಾರದಲ್ಲಿಯೇ ಇದ್ದೆ ಅವನಲ್ಲೇ ನಿಯಮಿಸಲ್ಪಡುತ್ತೆ. ಅದಕ್ಕೆ ಜ್ಞಾನವೂ ಇಲ್ಲ, ಸ್ವತಂತ್ರವಾಗಿ ಪರಿಣಾಮ ಹೊಂದಕ್ಕಾಗಲ್ಲ. ಪರಮಾತ್ಮ ಸಂಕಲ್ಪ ಮಾಡಿ ಅದರಲ್ಲಿ ಪರಿಣಾಮ ಉಂಟು ಮಾಡ್ತಾನೆ. ಆದ್ದರಿಂದ ಅದು ಶರೀರವಾಗಿ ಪರಿಣಾಮ ಹೊಂದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಅದಕ್ಕೆ ಹಾಗೆ ಹೇಳಿದ್ರೆ ಪ್ರಯೋಜನವಿದೆ ಅಂತ ಹೇಳಿ, ಆದ್ದರಿಂದ ನೀವು ಹೇಳುವಂತಹ ಅಬ್ರಹ್ಮಾತ್ಮಕವಾದದ್ದಲ್ಲ ಅನ್ನೋದು, ನೀವು ಹೇಳೋದು ಒಪ್ಕೊಂಡ್ರೆ ಅದರಲ್ಲಿ ಪ್ರಯೋಜನವೇ ಇರೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಇಲ್ಲಿ ಉಪದೇಶಕ್ಕೆ ಪ್ರಯೋಜನವಿಲ್ಲದೆ ಹೋಗ್ಬಿಡುತ್ತೆ. ಯಮನು ಏನಕ್ಕೆ ಉಪದೇಶ ಮಾಡ್ತೀಯಾನೆ, ಪ್ರಧಾನವೇ ಸ್ವತಂತ್ರವಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಪರಮಾತ್ಮನ ಯಾಕೆ ತಿಳ್ಕೊಳ್ಬೇಕು? ಪರಮಾತ್ಮನೇ ಇಲ್ಲ, ಪರಮಾತ್ಮನ ಉಪದೇಶ ಮಾಡ್ತಾ ಇರೋ ಅಂತಹ ಪ್ರಕರಣ ಇದು. ಅವನನ್ನ ವಶಪಡಿಸ್ಕೊಳ್ಬೇಕು, ಅವನ ಉಪಾಸನೆ ಮಾಡಬೇಕು, ಅವನ ಪ್ರೀತಿಯನ್ನು ಸಂಪಾದಿಸಬೇಕು. ಇದನ್ನೇ ಪೂರ್ಣವಾಗಿ ಎಲ್ಲ ಕಡೆ ಉಪದೇಶ ಮಾಡ್ತಿರೋದು. ಅಂತಹ ಪ್ರಕರಣದಲ್ಲಿ ಪರಮಾತ್ಮನೇ ಇಲ್ಲದ ಪ್ರಧಾನವನ್ನ ಉಪದೇಶ ಮಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ, ಮೋಕ್ಷೋಪದೇಶ ಆಗೋದಿಲ್ಲ ಆದ್ದರಿಂದ ಪ್ರಕೃತಿಯನ್ನ ತಿಳ್ಕೊಳ್ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಸೂತ್ರಕಾರರು ಹೇಳಿದ್ರು ಜ್ಞೇಯತ್ವ ಅವಚನಾತ್. ಪ್ರಧಾನ ತಿಳ್ಕೊಳ್ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಈ ಉಪನಿಷತ್ತಲ್ಲಾಗ್ಲಿ ಯಾವುದೇ ಉಪನಿಷತ್ತಾಗ್ಲಿ ಪ್ರಧಾನವನ್ನು ತಿಳಿದುಕೊಂಡ್ರೆ ಮೋಕ್ಷ, ಪ್ರಕೃತಿಯ ಸ್ವರೂಪ ತಿಳ್ಕೊಂಡ್ರೆ ಮೋಕ್ಷ ಅಂತ ಎಲ್ಲಿಯೂ ಹೇಳಿಲ್ಲ. ಅದನ್ನ ತ್ಯಾಗ ಮಾಡಬೇಕು ಅಂತ ಹೇಳಿದೆ. ಪ್ರಕೃತಿ ಸಂಸರ್ಗವನ್ನ ಬಿಡಿಸ್ಕೊಳ್ಬೇಕು ಅಂತ ಹೇಳಿದೆಯೇ ಹೊರತು ಅದು ತಿಳ್ಕೊಂಡ್ರೆ ಮೋಕ್ಷ ಅಂತ ಹೇಳಿಲ್ಲ ಎಲ್ಲಿಯೂ. ಆದ್ದರಿಂದ ಇದು ತಂತ್ರಸಿದ್ಧಂ ಅವ್ಯಕ್ತಮೇವ ವಿವಕ್ಷಿಷ್ಯತೆ ತದಾ ಅಸ್ಯ ಜ್ಞೇಯತ್ವಂ ಅವಕ್ಷ್ಯತೆ. ಅದುವೇ ವಿವಕ್ಷೆ ಆಗಿದ್ರೆ, ಹೇಳ್ಬೇಕು ಅಂತ ಇಷ್ಟವಾಗಿದ್ರೆ ಪ್ರಧಾನವನ್ನೇ ನೀನ್ ತಿಳ್ಕೋ ಅಂತ ಹೇಳ್ಬೇಕಾಗಿತ್ತು ಯಮ. ಆದ್ರೆ ಹಾಗೆ ಹೇಳಲಿಲ್ಲ. ವ್ಯಕ್ತಾವ್ಯಕ್ತ ವಿಜ್ಞಾನಾನ್ ಮೋಕ್ಷಂ ವದದ್ಭಿಃ ತಾಂತ್ರಿಕೈಃ ತೇಷಾಂ ಸರ್ವೇಷಾಂ ಜ್ಞೇಯತ್ವ ಅಭ್ಯುಪಗಮಾತ್. ಅವ್ರು ಹೇಳಿದ್ರು ವ್ಯಕ್ತಾವ್ಯಕ್ತಜ್ಞ ವಿಜ್ಞಾನಾತ್ ಮೋಕ್ಷಂ. ಇದು ಸಾಂಖ್ಯಕಾರಿಕೆಯ ವಾಕ್ಯ. ಅವ್ರು ಹೇಳಿ ಇಲ್ಲಿ ಬರೆದಿರೋದು ಸೂತ್ರಕಾರರು, ಇಲ್ಲಿ ಭಾಷಿಕಾರರು. ವ್ಯಕ್ತಾವ್ಯಕ್ತಜ್ಞ ವಿಜ್ಞಾನಾತ್ ಮೋಕ್ಷಂ. ವ್ಯಕ್ತ ಅವ್ಯಕ್ತ ಜ್ಞ ಮೂರು ವಿಷಯಗಳಿದೆ ಇಲ್ಲಿ. ವ್ಯಕ್ತವಾದ ಈ ಪ್ರಕೃತಿ ಪ್ರಪಂಚ ಶರೀರ ಮೊದಲಾದದ್ದು, ಅವ್ಯಕ್ತ ಅಂದ್ರೆ ಪ್ರಧಾನ, ಜ್ಞ ಅಂದ್ರೆ ಜೀವಾತ್ಮರುಗಳು, ತಿಳ್ಕೊಳ್ಳೋವನಲ್ಲ ಅವನು, ಆದ್ರೆ ಜ್ಞ ಅಂತ ಹೇಳಿದೆ, ಚೇತನ ಅಂತ ಹೇಳಿ. ವ್ಯಕ್ತ ಅವ್ಯಕ್ತ ಜ್ಞ ವಿಜ್ಞಾನ, ಈ ಮೂರು ಜ್ಞಾನದಿಂದ, ಇದರ ವಿವೇಕ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾರೆ ಸಾಂಖ್ಯರು. ಅದರಲ್ಲಿ ಅವ್ಯಕ್ತವನ್ನು ಸೇರಿಸಿದ್ರು. ನೀವು ಅವ್ಯಕ್ತವನ್ನು ತಿಳಿದುಕೊಂಡ್ರೆ ಮೋಕ್ಷ ಅಂತ ಹೇಳಿದ್ದೀರಾ, ಆದರೆ ಶ್ರುತಿಯಲ್ಲಿ ಎಲ್ಲಿಯೂ ಹೇಳಿಲ್ಲ, ಯಮನು ಇಲ್ಲಿ ಎಲ್ಲಿಯೂ ಹಾಗೂ ಉಪದೇಶ ಮಾಡಿಲ್ಲ. ನಚಾಸ್ಯ ಜ್ಞೇಯತ್ವ ಮುಚ್ಯತೆ, ಇಲ್ಲಿ ಎಲ್ಲಿಯೂ ಅವನು ಅದರ ಜ್ಞೇಯತ್ವ ಹೇಳಲ್ಪಟ್ಟಿಲ್ಲ. ಅದನ್ನು ತ್ಯಾಗ ಮಾಡಬೇಕು ಅಂತಾನೆ ಹೇಳಿರೋದೆಲ್ಲ ಕಡೆಯೂ. ಅತಃ ತಂತ್ರ ಸಿದ್ಧಸ್ಯ ಇಹ ಗ್ರಹಣಂ. ಕಾಪಿಲ ತಂತ್ರ ಹೇಳಿರುವ ಸಾಂಖ್ಯ ಸಿದ್ಧಾಂತವು ಇಲ್ಲಿ ಹೇಳಿಲ್ಲ. ವದತಿ ಇತಿ ಚೇತ್ ನ ಪ್ರಾಜ್ಞ ಪ್ರಕರಣ ಹೇಳುತ್ತೆ, ಇಲ್ಲಿಯೂ ಹೇಳಿದೆ. ಅದು ಒಂದು ಮಂತ್ರ ಬರುತ್ತೆ, ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯಂ ಅಗಂಧವಚ್ಚೇತ್ ಅನಾದ್ಯನಂದಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಮಂತ್ರವು ಬಂದುಬಿಡ್ತು ಅಲ್ಲಿ. ಎಷ್ಟು ಶ್ರುತಿ ಕಷ್ಟ ಕೊಡುತ್ತೆ ಅಂದ್ರೆ ನಮಗೆ ಅರ್ಥ ಮಾಡೋದು ಬಹಳ ಕಷ್ಟ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಇದೆಲ್ಲ ಅವ್ಯಕ್ತಕ್ಕೆ ಹೊಂದುತ್ತೆ. ಅವ್ಯಕ್ತವನ್ನು ವ್ಯಕ್ತವಲ್ಲವಲ್ಲ, ಅದು ಹೇಗೆ ಅಂತ ಹೇಳಕ್ಕಾಗಲ್ಲ. ಶಬ್ದವಿಲ್ಲ, ಸ್ಪರ್ಶವಿಲ್ಲ, ರೂಪವಿಲ್ಲ, ಏನೂ ಇಲ್ಲ, ಗಂಧವಿಲ್ಲ, ರಸವಿಲ್ಲ. ಅನಾದಿ ಅನಂತಂ ಮಹತಃ ಪರಂ, ಮಹತ್ತಿಕ್ಕಿಂತ ಮೇಲಿರೋದು ಅಂದ್ರೆ ಪ್ರಕೃತಿ ಮಹತ್ವ ಅಹಂಕಾರ, ಮಹತ್ತಿಗೆ ಆಮೇಲಿರೋದು ಅವ್ಯಕ್ತವೇ. ಧ್ರುವಂ ಅದನ್ನ ನಿಚಾಯ ಉಪಾಸನೆ ಮಾಡಿ ಮೃತ್ಯುಮುಖಾತ್ ಪ್ರಮುಚ್ಯತೆ ಅಂತ ಹೇಳಿದ್ಯಲ್ಲ. ಜ್ಞೇಯತ್ವಂ ಅನಂತರಮೇವ ಶ್ರುತಿ ವದತಿ ಅಂತ ಹೇಳಿದ್ರೆ, ಸೂತ್ರಕಾರ ಹೇಳಿದ್ರು ವದತಿ ಇತಿ ಚೇತ್ ನ. ಅವರು ಅದನ್ನ ಆಗ್ಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಪ್ರಶ್ನೆ ಬರಬಹುದು ಅಂತ ಅವರು ಊಹೆ ಮಾಡಿ, ನೀವು ಈ ಮಂತ್ರವನ್ನು ಇಟ್ಕೊಂಡು ಅವ್ಯಕ್ತವನ್ನು ತಿಳ್ಕೊಳ್ಬೇಕು, ಅದರಿಂದಲೇ ಮೋಕ್ಷ ಅಂತ ಹೇಳಿದೆ ಅಂತ ಹೇಳ್ಬಹುದು.
ಹಾಗೆ ಹೇಳಿದ್ರೆ ಇತಿ ನ, ಅದು ಸರಿ ಇಲ್ಲ. ಯಾಕೆಂದ್ರೆ ಪ್ರಾಜ್ಞೋ ಹಿ ಪ್ರಕರಣ, ಪ್ರಕರಣವೆಲ್ಲ ಬ್ರಹ್ಮೋಪದೇಶ ಮಾಡುವ ಪ್ರಕರಣ, ಇಲ್ಲಿ ಅವ್ಯಕ್ತದ ಉಪದೇಶವಲ್ಲ ಇಲ್ಲಿ. ಯಾಕೆ ಹೇಗೆ ಹೇಳಿದೆ ಅಂದ್ರೆ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ವಿಜ್ಞಾನ ಸಾರಥಿರಿಯಸ್ತು ಮನಃ ಪ್ರಗ್ರವಾನ್ ನರಃ ಸೋಧ್ವನ ಪರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಯಮನು ಸ್ಪಷ್ಟವಾಗಿ ಇಲ್ಲಿ ಉಪದೇಶ ಮಾಡಿದಾನೆ, ವಿಷ್ಣುವೇ ಪರದೇವತೆ, ಅವನಿಗೊಂದು ಪರಮಪದ ಅನ್ನುವ ಸ್ಥಾನವಿದೆ, ಅದನ್ನು ಹೋಗಿ ಅಲ್ಲಿ ಪಡೆದು ಅವನು ಮೋಕ್ಷವನ್ನು ಪಡಿತಾನೆ. ಅಧ್ವನಃ ಪಾರಂ, ಅದುವೇ ಈ ಸಂಸಾರವನ್ನು ದಾಟಿ ಹೋದ್ರೆ ನಮಗೆ ಸಿಗುವಂತಹದ್ದು. ಸಂಸಾರ ಅಧ್ವನಃ ಅಂದ್ರೆ ಮಾರ್ಗದ, ಸಂಸಾರ ಮಾರ್ಗದ ಪಾರಂ ಆ ಕಡೆ ಇರುವಂತಹದ್ದು, ಅದನ್ನ ಪಡೆದುಕೊಳ್ತಾನೆ. ಯಾವುದದು ಅಂದ್ರೆ ಪರಮಪದಂ. ಯಾರದ್ದು ಅಲ್ಲಿ? ವಿಷ್ಣೋಹ ಪರಮಂ ಪದಂ. ಸ್ಪಷ್ಟವಾಗಿ ಅಲ್ಲಿ ಹೇಳಿರೋದ್ರಿಂದ ಪ್ರಾಜ್ಞಸ್ಯ ಪರಮಾತ್ಮನಃ ಪ್ರಕರಣಾತ್ ಸಯೇವ ಅಶಬ್ದಂ ಅಸ್ಪರ್ಶಂ ಇತಿ ಮಂತ್ರೆ ಜ್ಞೇಯತ್ವೇನ. ಅವನೇ ಇಲ್ಲಿ ತಿಳ್ಕೊಳ್ಬೇಕು ಅಂತ ಅಶಬ್ದಂ ಅಸ್ಪರ್ಶಂ ಇದೆಲ್ಲ ಅವನ ಗುಣಗಳು. ಆದ್ದರಿಂದ ಅಲ್ಲಿ ಈ ಮುಂಡಕೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಅದು ಹೇಳಲ್ಪಟ್ಟಿದೆ. ಅವನಿಗೆ ಯಾರೇ ರೀತಿಯಲ್ಲಿ ಹೇಳಿ ಎತ್ತದ ಅದ್ರೇಶಮಗ್ರಾಹ್ಯಮ ಗೋತ್ರಮವರ್ಣಂ ತದಪಾಣಿಪಾದಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಅಂತಾನೆ ಆರಂಭಿಸುತ್ತೆ ಅವನ ಪರಮಾತ್ಮನ ಸ್ವರೂಪ ಹೇಳುವಾಗ ಅಲ್ಲಿ ಮುಂಡಕೋಪನಿಷತ್ತಿನಲ್ಲಿ. ಅದಕ್ಕೆ ಸೂತ್ರಕಾರರು ಹೇಳಿದ್ರು ಅಶಬ್ದಂ ಅಸ್ಪರ್ಶಂ ರೂಪಂ ಅದ್ರೇಶ್ಯಮಗ್ರಾಹ್ಯಂ ಅಂದ್ರೆ ಅದ್ರೇಶ್ಯತ್ವಾದಿ ಗುಣಕಃ ಅಂತ ಹೇಳಿದ್ರು. ತದ್ಧರ್ಮೋಪದೇಶಾತ್ ಅಂತ ಹೇಳಿ ಅದ್ರೇಶ್ಯತ್ವ ಎಲ್ಲ ಅವನ ಗುಣಗಳು ಅಂತ ಹೇಳಿಬಿಟ್ರು. ಆದ್ರಿಂದ ಇಲ್ಲಿಯೂ ಅಶಬ್ದಂ ಅಸ್ಪರ್ಶಂ ಪರಮಾತ್ಮನ ಗುಣಗಳು ಇಲ್ಲಿ ಹೇಳಿರೋದು, ಪರಮಾತ್ಮನೇ ಉಪದೇಶವೇ ಇಲ್ಲಿ ಮಾಡ್ತಾ ಇರೋದು. ಆದ್ರಿಂದ ಅವನ ಗುಣಗಳೇ ಹೇಳಿರೋದು. ವಿಮರ್ಶೆ ಮಾಡಿ ಕಡೆಯಲ್ಲಿ ಒಂದು ಸೂತ್ರ ಹೇಳ್ತಾರೆ. ಈ ಕಠೋಪನಿಷತ್ತಿನ ಸಾರಾರ್ಥ ಏನು? ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ಮೂರು ಪ್ರಶ್ನೆಗಳು, ಮೂರು ಉತ್ತರಗಳು. ಮೊದಲು ಉತ್ತರಗಳನ್ನು ಹೇಳಿದ್ರು. ಉಪನ್ಯಾಸ ಅಂದ್ರೆ ಉತ್ತರ, ಪ್ರಶ್ನೆ ಆಮೇಲೆ. ತ್ರಯಾಣಾಮೇವ ಉಪನ್ಯಾಸ, ಮೂರು ಉತ್ತರಗಳನ್ನು ಕೊಟ್ಟಿದ್ದಾನೆ ಯಮನು, ಮೂರು ಉಪದೇಶ ಮಾಡಿದ್ದಾನೆ. ಉಪನ್ಯಾಸ, ಉಪದೇಶ, ಪ್ರಶ್ನೆಗಳು ಮೂರೇ. ಈ ಅವನು ಹೇಳಿರುವ ಉಪದೇಶದಿಂದ ಪ್ರಶ್ನೆಗಳನ್ನು ತಿಳ್ಕೊಳ್ಬಹುದು ನಾವು. ಅವನೇನ್ ಹೇಳಿದ್ದಾನೆ ಅಂದ್ರೆ ಉಪಾಯ ಉಪೇಯ ಉಪೇತರ ಸ್ವರೂಪವನ್ನೇ ಹೇಳಿದ್ದಾನೆ. ಉಪಾಯ ಉಪೇಯ ಉಪೇತೃಣಾಂ ತ್ರಯಾಣಾಮೇವ ಜ್ಞೇಯತ್ವ ಉಪನ್ಯಾಸ. ಅದು ಯಾವ ಮಂತ್ರದಲ್ಲಿ ಭಾಷ್ಯಕಾರರು ಇದಕ್ಕೆ ವಿಶೇಷವಾದ ಅರ್ಥ, ಇದು ಯಾವ ಭಾಷೆಯಲ್ಲಿಯೂ ಹೀಗೆ ಅರ್ಥ ಮಾಡಿ, ನಮ್ಮ ಭಾಷೆಯಲ್ಲಿ ಅಸಾಧಾರಣವಾಗಿ ಅರ್ಥ ಮಾಡ್ತಾರೆ ಭಾಷ್ಯಕಾರರು. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ ಎತ್ತತ್ ಪಶ್ಯಸಿ ತದ್ವದ ಅಂತ ಮಂತ್ರ ಬಂತು. ಅದು ಕಠೋಪನಿಷತ್ತಿನಲ್ಲಿ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಆ ಮಂತ್ರದಲ್ಲಿ ಅನ್ಯತ್ರ ಧರ್ಮಾತ್ ಅಂತ ಹೇಳಿದ್ರೆ ಧರ್ಮಕ್ಕಿಂತ ಬೇರೆ, ಅನ್ಯತ್ರ ಅಧರ್ಮಾತ್ ಅಧರ್ಮಕ್ಕಿಂತ ಬೇರೆ ಆದದ್ದು. ಹೀಗೆ ಅಲ್ಲಿ ಉಪನಿಷತ್ತು ಎಷ್ಟು ಗೂಢವಾಗಿ ಹೇಳುತ್ತೆ ಅಂದ್ರೆ ಅರ್ಥಗಳನ್ನು ತಿಳಿಯೋದು ಬಹಳ ಕಷ್ಟ ಭಾಷೆವಿಲ್ಲದೆ. ಧರ್ಮಕ್ಕಿಂತ ಬೇರೆ ಆದದ್ದು, ಅಧರ್ಮಕ್ಕಿಂತ ಬೇರೆ ಆದದ್ದು. ಈಗ ಹೇಳಿದ್ರೆ ಏನರ್ಥ ಅಂದ್ರೆ ಪ್ರಸಿದ್ಧವಾದ ಧರ್ಮಕ್ಕಿಂತ ಬೇರೆಯಾದ ವಿಶೇಷ ಧರ್ಮ. ಅಧರ್ಮ ಅಂದ್ರೆ ಏನು ಅಂದ್ರೆ ಧರ್ಮಕ್ಕೆ ವಿರುದ್ಧವಾದದ್ದಲ್ಲ, ಧರ್ಮವಲ್ಲದ್ದು ಅಧರ್ಮ. ಧರ್ಮ ಅಂದ್ರೆ ಉಪಾಯ, ಅಧರ್ಮ ಅಂದ್ರೆ ಉಪೇಯ ಅಂತ ಅರ್ಥ. ಧರ್ಮಕ್ಕಿಂತ ಬೇರೆಯಾದದ್ದು ಯಾವುದು ಅಂತ ಹೇಳಿದ್ರೆ ಉಪಾಯಕ್ಕಿಂತ ಬೇರೆಯಾದದ್ದು ಉಪೇಯ. ಧರ್ಮ ಅಂದ್ರೆ ಮಾರ್ಗ, ಉಪಾಯ. ವೇದದಲ್ಲಿ ಹೇಳಿರೋದೆಲ್ಲ ಧರ್ಮಗಳೇ. ಬೇರೆ ಬೇರೆ ಉಪಾಯಗಳನ್ನು ಹೇಳುತ್ತೆ, ಬೇರೆ ಬೇರೆ ಫಲಗಳನ್ನು ಪಡೆಯೋದಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಹೇಳುತ್ತೆ ವೇದಗಳು. ಆದ್ದರಿಂದ ಎಲ್ಲವೂ ಧರ್ಮಗಳು ಅಲ್ಲಿ ಹೇಳಿರೋದು ವೇದದಲ್ಲಿ. ಧರ್ಮಕ್ಕಿಂತ ಬೇರೆಯಾದದ್ದು ಅಂತ ಹೇಳಿದ್ರೆ ಅದು ಉಪೇಯ ಅಂತ ತಗೊಳ್ಬೇಕಿಲ್ಲಿ. ಆದ್ರಿಂದ ಇಲ್ಲಿ ಅಧರ್ಮ ನೈ ಅನ್ನೋದು ನ ಧರ್ಮ ಅಂತ ಅರ್ಥವಲ್ಲ. ಧರ್ಮೇತರತ್, ಧರ್ಮ ಇತರತೆ. ಆ ನಿಷೇಧಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಪ್ರಾಣಿಯ ವ್ಯಾಕರಣದ ಪ್ರಕಾರವೇ, ವ್ಯಾಕರಣ ಶಾಸ್ತ್ರ ಪ್ರಕಾರವೇ ಅನೇಕ ಅರ್ಥಗಳು ಬರುತ್ತೆ. ಅಲ್ಲಿ ಉಪಾಯ ಉಪೇಯ ಅದನ್ನೆಲ್ಲ ತಿಳಿಸಿದೆ ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಅದು ಬಹಳ ಆಶ್ಚರ್ಯವಾಗ ಪ್ರಕರಣ. ಅಲ್ಲಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡುವಾಗ ಅನುಮಾನಿಕಾಧಿಕರಣದಲ್ಲಿ ಇದು ಭಾಷ್ಯ ತೋರಿಸ್ತಾ ಇರೋದು ನಾನೀಗ. ಅದರಲ್ಲಿ ಅದ್ಭುತವಾಗಿ ತೋರಿಸ್ತಾರೆ ನಮ್ಗೆ ಹೇಗೆ ಅದಕ್ಕೆ ನಾವು ಅರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಈ ಒಂದು ಸೂತ್ರದಲ್ಲಿ
ಪ್ರಯಾಣಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ. ಈ ಅಧಿಕರಣದಲ್ಲಿ ಎಲ್ಲಾ ಮಂತ್ರಗಳು ಸುಮಾರಾಗಿ ಎಲ್ಲವನ್ನು ವ್ಯಾಖ್ಯಾನ ಮಾಡಿಬಿಟ್ರು ಅವರು ಭಾಷಿಕಾರರೇ, ನೇರವಾಗಿ ಮಾಡಿಬಿಟ್ಟಿದ್ದಾರೆ. ಪ್ರಯಾಣಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ 1ನೇ ಅಧ್ಯಾಯದ 4ನೇ ಪಾದದಲ್ಲಿ ಬರುವಂತಹ ಸೂತ್ರ ಅಧಿಕರಣದಲ್ಲಿ ಇದು. ಅದರಲ್ಲಿ ಉಪೇಯ ಅದೆಲ್ಲ ಸಮರ್ಥನೆ ಮಾಡ್ತಾರೆ. ಹೇಗೆ ಅಂತ ಹೇಳ್ಬಿಟ್ಟು, ಮುಮುಕ್ಷುಹು ಸನ್ ಮೃತ್ಯು ಪದತೆ ವರತ್ರಯೇ ಪ್ರಥಮೇನ ವರೇಣ. ಮೊದಲು ಅವನು ಮುಮುಕ್ಷುವಾಗಿದ್ದ, ಅವನು ಮೊದಲ ವರದಿಂದ ಏನ್ ಕೇಳಿದ ಅಂತ ಹೇಳಿದ್ರೆ, ಅವನು ಆತ್ಮನಃ ಪುರುಷಾರ್ಥ ಯೋಗ್ಯತಾಪಾದಿನೀಂ ಆತ್ಮನಿ ಪಿತುಃ ಸುಮನಸ್ಕತಾಂ ಪ್ರತಿಲಭ್ಯ ದ್ವಿತೀಯೇನ ವರೇಣ ಮೋಕ್ಷೋಪಾಯಭೂತಾಂ ನಾಚಿಕೇತಾಗ್ನಿವಿದ್ಯಾಂ ವವ್ರೇ ಸತ್ವಮಗ್ನಿಂ ಅಂತ ಹೇಳಿ, ಅದಾದ ಮೇಲೆ ಮೂರನೇ ಇದರಲ್ಲಿ ಅವನು ಅದನ್ನೆಲ್ಲ ಬೇಡಪ್ಪ, ಇದೆಲ್ಲ ನಿನ್ಗೆ ಯಾಕೆ, ಬೇಕಾದಷ್ಟು ಆಸ್ತಿ ಕೊಡ್ತೀನಿ, ಆಯುಸ್ಸು ಕೊಡ್ತೀನಿ, ಐಶ್ವರ್ಯ ಕೊಡ್ತೀನಿ, ಬೇಕಾದಷ್ಟು ಭೋಗಗಳನ್ನೆಲ್ಲ ಅನುಭವಿಸು ಎಲ್ಲ ಹೇಳಿದ್ರೆ ಅವನು ಅದೆಲ್ಲ ನನಗೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು, ಏಯಂ ಪ್ರೇತೆ ಚಿಕಿತ್ಸಾ ಮನುಷ್ಯೇ ಅಸ್ತಿ ಏಕೇನಾಯಮಸ್ತಿ ಏಕೆ 3ನೇಯವರನ್ನು ಕೇಳ್ದ. ಏತದ್ವಿದ್ಯಾ ಮನುಷ್ಯ ತ್ವಯಾಹಂ ಪ್ರಾಣಾಮೇಶ ವರಸ್ತತೀಯ ಅಂತ ಹೇಳಿ, ಆಗ ಅವನು ಉಪದೇಶವನ್ನ ಆರಂಭಿಸ್ತಾನೆ. ಇಲ್ಲಿ ಉಪದೇಶ ಮಾಡುವಾಗ 3 ಪ್ರಶ್ನೆಗಳು, 3 ಉತ್ತರಗಳು, 3 ವಿಷಯಗಳನ್ನ ಹೇಳ್ದ ಅವನು ಅಂತ ಹೇಳುವಾಗ ಇಲ್ಲಿ ಅನ್ಯತ್ರ ಭೂತ ಅಚ್ಚ ಭೂಯಾಚ ಇದನ್ನ ಹೇಳ್ತಾರೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ಈ ಮಂತ್ರಕ್ಕೆ ಭಾಷ್ಯಕಾರರು ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ. ಸಕಲೇತರ ಅತೀತ ಅನಾಗತ ವರ್ತಮಾನ ಸಾಧ್ಯ ಸಾಧನ ಸಾಧಕ ವಿಲಕ್ಷಣೇ ತ್ರಯೇ ಪೃಷ್ಠೇ ಅಂತ ಹೇಳಿದ್ರು. 3 ವಿಷಯಗಳು ಎಲ್ಲದಕ್ಕಿಂತಲೂ ವಿಶಿಷ್ಟವಾದ, ಬೇರೆಯಾದಂತಹ, ಎಲ್ಲದಕ್ಕಿಂತ ಮಿಗಿಲಾದ ಉಪೇತರ ಸ್ವರೂಪವನ್ನು ನಾನು ತಿಳ್ಕೊಳ್ಬೇಕು ಅಂತ ಅವನು ಪ್ರಶ್ನೆ ಮಾಡಿದ್ದಾನೆ. ಧರ್ಮ ಅಂದ್ರೆ ಉಪಾಯ ಅಂದ್ರೆ ಸಾಮಾನ್ಯವಾದ ಉಪಾಯಗಳು ಯಾವುದು ವೇದದಲ್ಲಿ ಹೇಳಿರೋದು, ಇಲ್ಲಿ ಐಹಿಕ ಲೌಕಿಕವಾದ ಫಲಗಳನ್ನು ಪಡೆಯೋದಕ್ಕೆ, ಧರ್ಮಾರ್ಥ ಕಾಮ ಪುರುಷಾರ್ಥಗಳನ್ನು ಪಡೆಯೋದಕ್ಕೆ ಬೇಕಾದಷ್ಟು ಉಪಾಯಗಳು ಹೇಳಿದೆ. ಇದೆಲ್ಲ ನನಗೆ ಬೇಡ. ಇದಕ್ಕಿಂತ ಅತ್ಯಂತ ವಿಲಕ್ಷಣವಾದ, ಇದಕ್ಕಿಂತ ಉತ್ಕೃಷ್ಟವಾದ ಮೋಕ್ಷ ಸಾಧನಕ್ಕೆ ಬೇಕಾದ ಉಪಾಯ ಅದು ಧರ್ಮ ಶಬ್ದದಿಂದ ಹೇಳಲ್ಪಟ್ಟಿದೆ. ಅಧರ್ಮ ಶಬ್ದದಿಂದ ಉಪೇಯ, ಸಾಮಾನ್ಯವಾದ ಉಪೇಯರು ದೇವತೆಗಳೇ, ಮನುಷ್ಯರೇ, ಇವುಗಳನ್ನೇ ನಾವು ಪ್ರೀತಿಸಿ ಅವರಿಂದ ಅಲ್ಪವಾದ ಫಲಗಳನ್ನು ಪಡೆಯೋದೇ ಸಾಮಾನ್ಯವಾಗಿ ಲೋಕದಲ್ಲೆಲ್ಲ ಕಂಡು ಬರೋದು. ನಾನು ಮುಮುಕ್ಷುವಾದ್ದರಿಂದ ಇದಕ್ಕಿಂತ ವಿಲಕ್ಷಣವಾದ ಮೋಕ್ಷದಲ್ಲಿ ಯಾರನ್ನು ನಾನು ಉಪಾಸನೆ ಮಾಡಬೇಕು, ಅವನನ್ನು ತಿಳಿಸು, ಆ ದೇವತೆಯನ್ನ. ಅದು ಆ ವಿಧವಾದ ಅವನು ಉಪೇತರ ಸ್ವರೂಪವೂ ಹಾಗೆ ಮುಮುಕ್ಷುವಿನ ಸ್ವರೂಪ, ಸಾಮಾನ್ಯವಾದ ಉಪಾಸಕನ ಸ್ವರೂಪವಲ್ಲ ಅಂತ ಹೇಳಿ ಅದನ್ನೆಲ್ಲ ಹೇಳಿದ್ದಾರೆ. ಪ್ರಶಾಸ್ಯ, ಅದಕ್ಕೆ ಅವನು ಪ್ರಣವವನ್ನ ಪ್ರಶಂಸೆ ಮಾಡಿ ಮೊದಲು ಸರ್ವೇ ವೇದಾಯತ್ಪದಮಾಮನಂತಿ ಅದನ್ನೆಲ್ಲ ಹೇಳಿ, ಜೀವಾತ್ಮ ಸ್ವರೂಪವನ್ನ ನಜಾಯತೆ ಮ್ರಿಯತೆ ವಾ ವಿಪಶ್ಯತೆ, ಜೀವಾತ್ಮ ಸ್ವರೂಪವನ್ನು ಹೇಳಿ ಅಣೋರಣೀಯಾನ್, ಅದರಿಂದ ಕೈತ್ಥ ವೇದೇತ್ರ ಸಹ ಅಂತ ನಾಯಮಾತ್ಮ ಪ್ರವಚನೇನ ಲಭ್ಯ ಅನ್ನೋದ್ರಿಂದ ಅಸಾಧಾರಣವಾದ ಉಪಾಯ ಯಾವುದು ಉಪಾಯ ಅಂತ ಹೇಳಿದ್ರೆ, ಯಮೇ ವೈಷ ವೃಣತೆ ತೇನ ಲಭ್ಯ ತಶೇಷ ಆತ್ಮ, ಪರಮಾತ್ಮನ ಅನುಗ್ರಹವೇ ಕಡೆಯಲ್ಲಿ ಉಪಾಯ. ಅಂದ್ರೆ ಅಸಾಧಾರಣದ ಉಪಾಯ. ಬರೀ ಪ್ರೀತಿ ಇಲ್ಲದ ಪ್ರವಚನವೋ ಶ್ರವಣವೋ ಮನನವೋ ನಿಧಿಧ್ಯಾಸನವೋ ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರೀತಿಯಿಂದ ಮಾಡಿ, ಅದರಿಂದ ಪ್ರೀತನಾದ ಪರಮಾತ್ಮನು ನಮಗೆ ಅದನ್ನು ಅನುಗ್ರಹಿಸ್ತಾನೆ ಅನ್ನೋದು ವಿಶೇಷವಾದ ಉಪಾಯವನ್ನ ಅಲ್ಲಿ ಉಪದೇಶ ಮಾಡಿ ಎಲ್ಲ ಮಾಡಿ, ಪರಮಾತ್ಮನು ನಮ್ಮ ಹೃದಯದಲ್ಲಿಯೇ ಇದ್ದಾನೆ, ಅವನ ಉಪಾಸನೆ ಮಾಡೋಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ, ತಂಪಿಬಂತವು ಅಂತ ಹೇಳಿ, ಅದಕ್ಕೆ ಹೇಗೆ ವಶೀಕರಣ, ಯಾವ್ಯಾವುದನ್ನು ವಶಪಡಿಸ್ಕೊಳ್ಬೇಕು ಈ ಉಪಾಸನೆಯಲ್ಲಿ, ಆತ್ಮಾನಂ ರಥಿನಂ ವಿಧಿ, ಅವುಗಳಿಂದ ಪರಮಾತ್ಮನ ಕಡೆಯಲ್ಲಿ ಉಪದೇಶ ಮಾಡಿಸ್ಕೊಂಡ್ರೆ ಅವನಿಗೆ ವೈಷ್ಣವ ಪರಪ್ರಾಪ್ತಿ ಅಂತ ಹೇಳಿ, ಅದರಿಂದ ಪರಮಾತ್ಮ ಸ್ವರೂಪವನ್ನ ಮಾಡಿ ಉಪದೇಶ ಮಾಡ್ತಾನೆ. 3 ಪ್ರಶ್ನೆಗಳು 3 ಉಪನ್ಯಾಸಗಳು ಅಂತ ಹೇಳಿದ್ರು. ಅದೇ ಅಲ್ಲಿ ಹೇಳಲ್ಪಟ್ಟಿರೋದು ಅನ್ನೋದನ್ನ ಇಲ್ಲಿ ಸಂಗ್ರಹವಾಗಿ ತಿಳಿಸ್ತಾರೆ. ಇಲ್ಲಿ ಅದನ್ನ ಈ ಉಪನಿಷತ್ತಿನ ಕಡೆಯಲ್ಲಿ ಉಪನಿಷತ್ತಿನ ಮಂತ್ರಗಳೆಲ್ಲ ಎಲ್ಲೆಲ್ಲಿ ಭಾಷ್ಯಕಾರರಿಂದಲೇ ನೇರವಾಗಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ, ಯಾವ ಸೂತ್ರದಲ್ಲಿ ಯಾವ ಅಧಿಕರಣದಲ್ಲಿ ಬರುತ್ತೆ, ಬಾದರಾಯಣರು ಹೇಗೆ ನಿಶ್ಚಯ ಮಾಡಿದ್ದಾರೆ ಅದನ್ನೆಲ್ಲ ಇಲ್ಲಿ ಆಶ್ಚರ್ಯವಾಗಿ ತಿಳಿಸ್ತಾರೆ ಇದನ್ನ. ಆದ್ದರಿಂದ ಇಲ್ಲಿ ಪರಮಾತ್ಮ ಪ್ರಕರಣವೇ ಪೂರ್ಣವಾಗಿ, ಅತಃ ಈ ಉಪನಿಷತ್ ಸರ್ವಾಪಿ ಪರಮಾತ್ಮ ಪರ ಇತಿ
ತ್ರಿಭಿಃ ಅಧಿಕರಣೈಃ ನಿರ್ಣೀತಂ, 3 ಅಧಿಕರಣಗಳಿಂದ ಸ್ಪಷ್ಟವಾಗಿ ಸೂತ್ರಕಾರರು ಅದನ್ನ ನಿರ್ಣಯ ಮಾಡಿದ್ರು. ಈ ಉಪನಿಷತ್ತಿನ ಸಾರ ಸಂಗ್ರಹ ಅದುವೇ ಅಂತ ಹೇಳೋದು ಇಲ್ಲಿ ಮಾಡಿ ಈ ಉಪನಿಷತ್ತಿನ ವ್ಯಾಖ್ಯಾನವನ್ನ ಇಲ್ಲಿಗೆ ಉಪಸಂಹಾರ ಮಾಡ್ತಾರೆ. ಕ್ಷೇಮಾಯ ಚ ಕರುಣೆಯ ಕ್ಷಿತಿ ನಿರ್ಜರಾಣಂ ಭೂಮಾ ವಜೃಂಭಯತ ಭಾಷ್ಯ ಸುಧಾಮುದಾರಃ ವಾಮಾಗಮಾಧ್ವಗವದ ವದತೂಲವಾತೋ ರಾಮಾನುಜಸ್ಸ ಮುನಿಃ ಆದ್ರಿಯತಾಂ ಮದುಕ್ತಿಂ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಕ್ಷೇಮಾಯ ಕರುಣಾಯ ಕ್ಷಿತಿ ನಿರ್ಜರಾಣ, ಕ್ಷಿತಿ ಅಂದ್ರೆ ಭೂಮಿ, ಭೂಸುರರು ಅಂತ, ನಿರ್ಜರ ಅಂದ್ರೆ ಅಮರ, ನಿರ್ಜರ ದೇವಾಹ ಅಂತ ದೇವತೆಗಳು, ಭೂಸುರರು ಅಂದ್ರೆ ಬ್ರಾಹ್ಮಣರು, ಕರುಣೆಯ ಅವರ ಕಿರಣೆಗೂ ಕ್ಷೇಮಕ್ಕೂಸ್ಕರ ಭೂಮಾ ವಜೃಂಭಯತ ಭಾಷ್ಯ ಸುಧಾಂ ಉದಾರ, ಈ ಭಾಷ್ಯಾಮೃತವನ್ನ ಯಾರು ಈ ಭೂಮಿಯಲ್ಲಿ ನಮಗೆ ಉಪದೇಶ ಮಾಡಿದ್ರು ಅವರು ವಾಮಾಗಮ ಅಧ್ವಗ ವದಾವದ ತೂಲವಾತಃ. ರಾಮಾನುಜರು ಹೇಗೆ ಅಂತ ಹೇಳಿದ್ರೆ ವಾತಃ ಅಂದ್ರೆ ಒಂದು ದೊಡ್ಡ ಬಿರುಗಾಳಿ ಅಂತೆ ಅವರು ರಾಮಾನುಜರು. ಆ ಬಿರುಗಾಳಿ ಏನ್ ಮಾಡುತ್ತೆ ಅಂದ್ರೆ ಹತ್ತಿಯನ್ನೆಲ್ಲ ಬೀಸ್ಕೊಂಡು ಹೋಗ್ಬಿಡುತ್ತೆ. ಹತ್ತಿ ಅಂದ್ರೆ ಬಹಳ ಲೈಟ್ ಆಗಿರೋ, ತುಂಬಾ ಭಾರವೇ ಇಲ್ಲದೆ ಇರುವಂತಹದ್ದು, ಅಂದ್ರೆ ತೂಕವಿಲ್ಲದ್ದು ಅಂತ ಅರ್ಥ. ಯಾವುದು ಅಂದ್ರೆ ವಾಮಾಗಮಾಧ್ವಗ ವದಾವದ ತೂಲ. ಲೆಫ್ಟಿಸ್ಟ್ ಅಂತ ಹೇಳಲ್ವಾ, ವಾಮಾಗಮ ಅಂದ್ರೆ ಆಗಮಕ್ಕೆ ವಿರುದ್ಧವಾದದ್ದು, ಕೃತಿ ವಿರುದ್ಧವಾದ ಮಾರ್ಗದಲ್ಲಿ ವಾದಗಳನ್ನೆಲ್ಲ ಮಾಡ್ತಾರಲ್ಲ, ಹೇಳ್ಬೇಕಾದ್ದು ಹೇಳ್ಬಾರ್ದು ಏನೋ ವಾದಗಳು ಮಾಡ್ತಾರಲ್ಲ, ಆ ಹತ್ತಿ ಅದೆಲ್ಲ ಹತ್ತಿಗಳಂತೆ, ಅದನ್ನೆಲ್ಲ ಹಾರಿಸ್ಕೊಂಡು ಹೋಗುವ ಬಿರುಗಾಳಿ ಅವರು ರಾಮಾನುಜರು. ವಾಮಾಗಮಾಧ್ವಗ ವದಾವದ ತೂಲವಾತಃ ರಾಮಾನುಜ ಸುಮುನಿ ಆದ್ರಿಯತ ಮಧು. ನನ್ನ ಈ ಭಾಷ್ಯವನ್ನ ಅವರು ಆಧಾರದಿಂದ ಸ್ವೀಕರಿಸಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅದನ್ನ ಪರಿಸಮಾಪ್ತಿಗೊಳಿಸ್ತಾರೆ. ಭಾಷ್ಯವನ್ನ, ಕಠೋಪನಿಷತ್ ಭಾಷ್ಯವು ಆಶ್ಚರ್ಯವಾದ ಭಾಷ್ಯ. ಇದನ್ನ ಹೀಗೆ ಮುಗಿಸೋಣ ಹೇಳ್ಬಿಟ್ಟು ಅದನ್ನ ಇವರು ಹೇಳ್ತಾರೆ. ಮತ್ತಾತಯಾರಿ ಚರಣಾರವಿಂದ ಚರಂಚರೀಕಸ್ಯ ವಾತ್ಸ್ಯಾನಂತಾರ್ಯ ಪಾದಸೇವಾ ಸಮಧಿಗತ ಶಾರೀರಿಕ ಮೀಮಾಂಸಾ ಭಾಷ್ಯ ಹೃದಯಸ್ಯ ಪರಕಾಲ ಮುನಿಪಾದ ಸೇವಾ ಸಮಧಿಗತ ಪಾರಮಹಂಸ್ಯ ಶ್ರೀರಂಗರಾಮಾನುಜ ಮುನೇಃ ಕೃತಿಷು ಕಠೋಪನಿಷತ್ ಪ್ರಕಾಶಿಕ ಬಗ್ಗೆ ಅವರು ಹೇಳ್ಕೊಳ್ತಾರಲ್ಲ, ಎಲ್ಲ ವಾತ್ಸ್ಯ ವರದಾಚಾರ್ಯರಿಂದ ಬಂದದ್ದು ಎಲ್ಲ ಶಾರೀರಿಕ ಮೀಮಾಂಸಾ ಭಾಷ್ಯವೆಲ್ಲ ಬಂದ ಪರಕಾಲ ಬ್ರಹ್ಮತಂತ್ರ ಸ್ವತಂತ್ರರು ಅವರ ಪರಕಾಲ ಮಠದ ಇದರಲ್ಲಿ ಬಂದವರು ಅಂತ ಹೇಳ್ತಾರೆ. ಸೇವಾ ಸಮಧಿಗತ ಪಾರಮಹಂಸ್ಯ ರಂಗರಾಮಾನುಜ ಮುನಿಗಳು ಅವರು ತೂಪಿನಲ್ಲಿ ವಾಸ ಮಾಡ್ತಾ ಇದ್ರು. ಅವರ ವಿಷಯವನ್ನ ಇಲ್ಲಿ ಉತ್ತಮ ಸ್ವಾಮಿಗಳು ತಿಳಿಸ್ತಾರೆ ಆರಂಭದಲ್ಲಿ. ಅವರ ಗ್ರಂಥಗಳಲ್ಲಿ ಕಠೋಪನಿಷತ್ತು ಮುಖ್ಯ ಬಂದಿತ್ತು ಇಲ್ಲಿಗೆ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಗರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಾರ್ಪಣಮಸ್ತು.